ಲಿಂಗ ಕಟ್ಕೊಂಡಿಲ್ಲೋ ಅವರೆಲ್ಲರೂ ಸಹಿತ ಕೆಲವರು ಇದ್ದವರು ಬೇಡ, ಇಲ್ಲದವರು ಲಿಂಗಗಳನ್ನು ತಗೋಬೇಕು ಮತ್ತು ಮಕ್ಕಳಿಗೂ ಸಹಿತ ಆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು. ಮಕ್ಕಳು ಸ್ವಲ್ಪ ತಿಳುವಳಿಕೆ ಇದ್ದವರಾದ್ರೆ, ಇಲ್ಲದಿದ್ರೆ ನಾಗೋಷ್ಠಿ ಹಾಕ್ರಿ. ಯಾರಿಗೆ ಇಷ್ಟಲಿಂಗ ಇಲ್ಲವೋ ಅವರು ಪೂಜರಿಂದ ಲಿಂಗ ದೀಕ್ಷೆ ಇದ್ದವರು ಬೇಡ, ಲಿಂಗ ಪೂಜೆ ವಿಧಾನ ಇಲ್ಲದವರು ಮಾತ್ರ, ಇಲ್ಲದವರಿಗೆ ಮಾತ್ರ, ಇದ್ದವರಿಗೆ ಬೇಡ. ಒಂದು ಲಿಂಗಕ್ಕೆ 100 ರೂಪಾಯಿ ದೇಣಿಗೆಯನ್ನು ಭರಿಸಬೇಕಾಗ್ತದೆ, ಯಾಕಂದ್ರೆ ಹೊರಗಡೆಯಿಂದ ತರಿಸ್ತಾ ಇದೀವಿ ಅವನ. ಇದ್ದವರು ಬೇಡ, ಇಲ್ಲದವರು ಮಾತ್ರ ತೆಗೆದುಕೊಳ್ಳಿ. ಬರ್ರಿ ಸ್ಟಾರ್ಟ್ ಅಂತಕ್ಕರಿ, ನೀವು ಭಾಗವಹಿಸ್ರಿ, ಆಮೇಲೆ ಕೂಡ ಅದು ಲಿಂಗ ದೀಕ್ಷೆ ಕೊಡೋದು. ಅವ್ರು ತಾತನ ಕರ್ಕೊಂಡು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಉಳಿದುಕೊಳ್ಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ತನುವಿನ ಪ್ರಾಣ ಆಚಾರ, ಮನದ ಪ್ರಾಣಾನುಭಾವ, ತನುವಿನ ಪ್ರಾಣ ಆಚಾರ, ಮನದ ಪ್ರಾಣಾನುಭಾವ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ, ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ, ಲಿಂಗವನು ಜಂಗಮವನು, ಲಿಂಗವನು ಜಂಗಮವನು, ಬೇರೆ ರಸಲಿಲ್ಲ, ಬೇರೆ ರಸಲಿಲ್ಲ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಅನುಭಾವವಿಡಿದು ಜಂಗಮ, ಅನುಭಾವವಿಡಿದು ಜಂಗಮ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ರಿ, ಯಾರು ಗಲಾಟೆ ಮಾಡ್ಬೇಡ್ರಿ, ಶಾಂತ ರೀತಿಯಿಂದ ಕುಳಿತುಕೊಳ್ರಿ. ಈಗ ಜೇಜಿ ಮಾಡ್ತೀಯಾ? ಈಗ ಬಸಲಿಂಗಪ್ಪನವರು ಬಾದಲ್ಲಿ ಅವರಿಂದ ಒಂದು 5 ನಿಮಿಷದ ಈ ಒಂದು ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ನಮಗೆ ಯಾಕೆ ಬೇಕು ಎಂಬುದರ ಕುರಿತು ಒಂದು 5 ನಿಮಿಷದಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ನಂತರ ಈ ಒಂದು ದೀಕ್ಷಾ ಸಂಸ್ಕಾರ ಪ್ರಾರಂಭವಾಗ್ತಾ ಇದೆ. ಯಾಕಡೆ ಬರ್ರಿ, ಇಲ್ಲ ನಾವು ಈ ಕಡೆ ಕುಂತು ಬಿಡ್ತು, ಹೊರಗೆ ಕುಂತು ಪ್ರಥಮ ಬಸವನ ದ್ವಿತೀಯಕ ಲಿಂಗವು ತೃತೀಯಕ ತತ್ವ ಬ್ರಹ್ಮಾಂಡವೆಲ್ಲ ಅಖಂಡ ಗುರುವಿನ ಚುನಾವಣಾ ಬಸವನಿಗೆ ಬಟುಕನಾದ ಶ್ರೀನಾಥ. ಪ್ರಥಮದಲ್ಲಿ ವಿಶ್ವಗುರು ಮಹಾಮಾನವತಾವಾದಿ ಅಪ್ಪ ಬಸವತಂದೆಯನ್ನ ಮತ್ತು ಅವರ ಮಹಾ ಬೆಳಕಿನಲ್ಲಿ ಈ ನಾಡನ್ನು ಬೆಳೆಯುವ ಎಲ್ಲ ಅನಾಯಾಸವಾದ ಶರಣ ಶರಣೆಯರನ್ನು ಹಾಗೂ ಮಹಾ ತಪಸ್ವಿ ನಮ್ಮ ಭಾಗದ ಭಕ್ತರ ಮನೋಹರವಾಗಿರುವಂತಹ ಪರಮ ಪೂಜ್ಯ ವಿನಾಯಕ ಚನ್ನಬಸವ ಮಹಾಶಿವಗಳು
ಹಾಗೂ ಕರ್ತೃ ಶ್ರೀ ಸಿದ್ದಲಿಂಗೇಶ್ವರರ ದಿವ್ಯ ಪಾದಗಳಿಗೆ ಶರಣೆಂದು ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವಂತ ಪರಮ ಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಮಾಲಿಂಗ ಮಾಲಿಂಗ ಮಹಾಸ್ವಾಮಿಗಳವರ ಹಾಗೂ ಮತ್ತೊಬ್ಬ ಪೂಜ್ಯರಾಗಿರುವಂತಹ ಶ್ರೀಗುಪ್ಪಲ ಬಸವಭೂಷಣ ಮಹಾಸ್ವಾಮೀಜಿಗಳ ಶ್ರೀಪಾದಗಳಿಗೆ ಶರಣೆಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾತ್ಯಕ್ಷಿತೆಯನ್ನ ಹೇಳಿಕೊಡಲು ಬಂದಿರುವಂತಹ ಶರಣಶ್ರೀ ಪಿ ರುದ್ರಪ್ರಾಮನವರಲ್ಲಿಯೂ ಕೂಡ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಶರಣೆಯರೇ ಬುದ್ಧಿ ಮಕ್ಕಳೇ ಗುರುವಾರ ಗ್ರಾಮದ ಎಲ್ಲ ಸಮಸ್ತ ಕನ್ನಡ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಮಗೆಲ್ಲ ಗೊತ್ತಿರುವಂತೆ ನಮ್ಮ ನಾಡು ಕರ್ನಾಟಕ ಬಹಳ ವಿಶಿಷ್ಟವಾಗಿರುವಂತ ನಾಡು. ಇದಕ್ಕೆ ಯಾಕೆ ನಾವು ವಿಶಿಷ್ಟವಾದಂತ ನಾಡು ಅಂತ ಕರ್ತೀವಿ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ನಾಡನ್ನ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥದ್ದು. ಆ ಒಂದು ಪರಂಪರೆ ಮುಂದುವರಿಬೇಕು ಅಂತಂದ್ರೆ ಇಂತಹ ಒಂದು ಶಿಬಿರಗಳು ಏರ್ಪಡಬೇಕು ಅನ್ನುವಂತ ನಿಟ್ಟಿನಿಂದ ಇವತ್ತು ಗುರುವಾರ ಗ್ರಾಮದಲ್ಲಿ ಪರಮ ಪೂಜ್ಯ ಮಾಲಿಂಗ ಮಹಾಸ್ವಾಮಿಗಳು ಇವತ್ತು ಈ ಒಂದು ಶಿಬಿರವನ್ನ ಏರ್ಪಡಿಸಿರುವಂತದ್ದು. 12ನೇ ಶತಮಾನ ಅಂತಂದ್ರೆ ಯಾವ ಶ್ರೇಣೀಕೃತ ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು, ಆ ಶ್ರೇಣೀಕೃತ ವ್ಯವಸ್ಥೆಯಿಂದ ಸಮಾಜದಲ್ಲಿ ಅಸಮಾನತೆ ಅನ್ನುವಂಥದ್ದು ಹಾಸುವಕ್ಕಾಗಿ ಈ ನೆಲದಲ್ಲಿ ನೆಲೆಯೂರಿತ್ತು. ಸಮಾನತೆ ಬರಬೇಕು ಅನ್ನುವಂತ ನಿಟ್ಟಿನಿಂದ ವರ್ಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಎಲ್ಲರೂ ಕೂಡ ಸಮಾನತೆಯ ಸಂಕೇತವಾಗಿ ಲಿಂಗವನ್ನು ಧರಿಸಬೇಕು ಅನ್ನುವಂತ ನಿಟ್ಟಿನಿಂದ ಈ ಒಂದು ಇಷ್ಟಲಿಂಗವನ್ನ ಅಪ್ಪ ಬಸವ ತಂದೆ ನಮ್ಮೆಲ್ಲರಿಗೂ ಕೂಡ ಕಲ್ಪಿಸಿಕೊಟ್ಟ ಅನ್ನುವಂಥದ್ದು. ಇಲ್ಲಿ ಹೆಣ್ಣು ಗಂಡು ಅನ್ನುವಂತಹ ಭೇದವಿಲ್ಲ, ಜಾತಿ ಭೇದವಿಲ್ಲ ಮತ್ತು ಬಡವ ಶ್ರೀಮಂತ ಅನ್ನುವಂತ ವರ್ಗ ಭೇದ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಆ ಒಂದು ಏನು ಪದ್ಧತಿ, ಆ ಒಂದು ಸಂಪ್ರದಾಯ, ಸತ್ಸಂಪ್ರದಾಯ ಜೀವಂತವಾಗಿ ಇರಬೇಕು ಅಂತಂದ್ರೆ ಆಗಾಗ ಇಂಥ ಶಿಬಿರಗಳು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಏರ್ಪಡ್ಬೇಕಂತಕ್ಕಂಥದ್ದು. ಇವತ್ತೇನಾಗಿದೆ, ಲಿಂಗಾಯತ ಅನ್ನುವಂತ ಪದಕ್ಕೆ ಅರ್ಥ ಬರಬೇಕು ಅಂತಂದ್ರೆ ನಮ್ಮ ಅಂಗದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಲಿಂಗ ಇರಬೇಕು ಅನ್ನುವಂಥದ್ದು. ಇವತ್ತಿನ ಯುವ ಜನಾಂಗ ಮಕ್ಕಳು ವಿಶೇಷವಾಗಿ ಲಿಂಗ ಧರಿಸೋದ್ರಿಂದ ಅವರು ತಮ್ಮ ಭವಿಷ್ಯದ ಜೀವನದಲ್ಲಿ ಯಾವುದೇ ದುರ್ಮಾರ್ಗಕ್ಕೆ ಬಲಿಯಾಗದೆ, ಕೆಟ್ಟ ಚಟಗಳಿಗೆ ಬಲಿಯಾಗದೆ ಸನ್ಮಾರ್ಗದತ್ತ ಸಾಗೋದಕ್ಕೆ ಇದು ಬಹಳಷ್ಟು ಪ್ರೇರಕ ಶಕ್ತಿಯಾಗಿದೆ ಅಂತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಾರೆ ಏನಂತಂದ್ರೆ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಹಲ್ಲು ಹೋಗಿ ಬೆನ್ನುಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ಮೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒದಗದ ಮುನ್ನ, ತಪ್ಪದೇ ಪೂಜಿಸು ಕೂಡಲ ಸಂಗಮ ದೇವನ. ಇದನ್ನು ಯಾವಾಗ ನಾವು ಮಾಡಬೇಕು ಅಂತಂದ್ರೆ, ಇಲ್ಲಿ ವಿಶೇಷವಾಗಿ ಮಕ್ಕಳು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಕ್ಕಂಥದ್ದು ಈ ವಚನದ ಅರ್ಥ ಇದೆ. ಇವತ್ತು ಯಾಕೆ ಅಂತಂದ್ರೆ, ಮಕ್ಕಳು ಮತ್ತು ಯುವಕರಿಗೆ ಮುಂದಿನ ಜೀವನ, ಮುಂದಿನ ಭವಿಷ್ಯದ ದಿನಗಳು ಬಹಳಷ್ಟು ಇರ್ತವೆ. 60 ಮೇಲಾಗಿರುವಂತವ್ರು, 70 ಮೇಲಾಗಿರುವಂತವ್ರಿಗೆ ಬರಬಾರದು ಸಿಗಬೇಕಂತ ಅರ್ಥ ಅಲ್ಲ. ಅದಕ್ಕಿಂತ ಹೆಚ್ಚು ಯುವಕರು ಮತ್ತು ಮಕ್ಕಳು ಬರಬೇಕಂತಕ್ಕಂಥದ್ದು. ಅವಾಗ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಗೆ ಇದು ಪ್ರೇರಕ ಶಕ್ತಿ ಆಗ್ತದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ, ಒಳ್ಳೆಯ ಕೀರ್ತಿ ಮತ್ತು ವಾರ್ತೆಯನ್ನ ನಾವು ಪಡ್ಕೊಳ್ಳೋದಕ್ಕೆ ಸಹಾಯಕ ಆಗ್ತದೆ ಅಂತಕ್ಕಂಥದ್ದು ಈ ವಚನದ ಅರ್ಥ ಆಗಿದೆ ಅನ್ನೋ ಒಂದು ಸ್ಪಷ್ಟವಾದಂತಹ ಸಾರಾಂಶ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೋಬೇಕು ಅನ್ನುವಂಥದ್ದು. ಹಾಗಾಗಿ ಪ್ರತಿ ವರ್ಷವೂ ಕೂಡ ಇಂತಹ ಒಂದು ಶಿಬಿರಗಳು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಾಲಿಂಗ ಮಹಾಸ್ವಾಮಿಗಳ ಆ ಒಂದು ದಿನ ಸಂಕಲ್ಪದಂತೆ ಜರುಗ್ತಾ ಇವೆ. ಇವತ್ತು ಗುರುವಾರ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ನಾವೆಲ್ಲರೂ ಕೂಡ ಬಂದಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಕೂಡ ಬಹಳ ಖುಷಿ ಇರ್ತಿತ್ತು. ಅದೇನೇ ಇರಲಿ, ಒಟ್ಟಾರೆಯಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಆ ಒಂದು ಬಸವ ಧರ್ಮ ಮತ್ತು ಲಿಂಗಾಯತ ಧರ್ಮವನ್ನ ನಾವೆಲ್ಲರೂ ಕೂಡ ಏನು ಅತ್ಯಂತ ಆತ್ಮೀಯವಾಗಿ ಒಪ್ಪಿಕೊಂಡವರಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರೂ ಹೊಂದಿಸಿ ನಾನು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಈಗ ಇಲ್ಲಿ ತನಕ ತಮ್ಮ ಅನುಭವನ ಪಡತಕ್ಕಂತ ಬಸಲಿಂಗಪ್ಪನವರಿಗೆ ಅನಂತ ಶರಣಾರ್ಥಿಗಳು. ಈಗ ಇಷ್ಟಲಿಂಗದ ಬಗ್ಗೆ ಒಂದು ಕೆಲವೇ ನಿಮಿಷಗಳಲ್ಲಿ ಮುಗಿಸಿ ಇಷ್ಟಲಿಂಗ ಪ್ರಾತ್ಯಕ್ಷತೆಯನ್ನು ತೋರಿಸ್ಕೊಡ್ಬೇಕಂತ ರುದ್ರಪ್ಪನವರು ಕೇಳ್ತಾರೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನ ಮತ್ತು ಅವರ ಪರಂಪರೆಯಲ್ಲಿ ಬಂದಂತ ಎಲ್ಲ ಶರಣ ಸಂತ ಮಹಾಂತರನ್ನ ಮತ್ತು ಪಕ್ಕದ ಆಂಧ್ರದ ಜಿಲ್ಲೆಯಿಂದ ಬಂದರೂ ಸಹಿತ ಆ ಬಸವ ಬೆಳಕನ್ನ ಕರ್ನಾಟಕದಾದ್ಯಂತ ಪಸರಿಸಿದ ಅಪ್ಪ ಘನಮಠಪ್ಪದವ್ರನ್ನ, ಒಳಬಳ್ಳಾರಿ ಚನ್ನಬಸವ ತಾತನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಮಹಾಲಿಂಗ ಅಪ್ಪ ಅವರಲ್ಲಿಯೂ ಹಾಗೂ ಬಸವನಭೂಷಣ ಸ್ವಾಮೀಜಿಯವರಲ್ಲಿಯೂ ಹಾಗೂ ಈ ಊರಿನ ಹಿರೇಮಠದ ಕರಿಬಸಯ್ಯ ತಾತನವರಲ್ಲಿಯೂ ಹಾಗೂ ಗೋನವಾರ ಗ್ರಾಮದ ಸರ್ವ ಸಕಲ ಭಕ್ತರಲ್ಲಿಯೂ ಭಕ್ತಿಯ ಶರಣು ಶರಣಾರ್ಥಿಗಳು. ಒಂದು ಪವಿತ್ರವಾದಂಥ ಸ್ಥಳ ಇದು ಗೋನವಾರ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತದೆ. ಯಾಕಂತ ಹೇಳಿದ್ರೆ ಘನಮಠದಪ್ಪ ಅಂತವ್ರು ಬಂದು ಇಲ್ಲಿ ಪ್ರವಚನ ಮಾಡಿ ಹೋಗಿದ್ದಾರೆ ಅಂತಂದ್ರೆ ನೀವೆಲ್ಲರೂ ಸಹಿತ ಪುಣ್ಯವಂತರೇ. ಈ ನೆಲ ಏನೈತಲ್ಲ, ಈ ನೆಲ ಪುಣ್ಯಭೂಮಿ ಇದು. ಆ ಕಾರಣಕ್ಕೆ ಇಲ್ಲಿ ಅವರ ಬಗ್ಗೆ ಒಂದಿಷ್ಟು ನಾವು ತಿಳ್ಕೋಬೇಕು. ನೀವು ನೋಡ್ತಾ ಇದ್ದೀನಿ ನಾನು ಬೆಳಗ್ಗೆ ಅವಲಿಂದ ತಾವೆಲ್ಲರೂ ವಿಭೂತಿ ಧಾರಣ ಮಾಡಿದ್ರಿ. ಘನಮಠ ಶಿವಯೋಗಿಗಳ ಒಂದು ಕರ್ತೃಬುದ್ಧಿಗೆ ಬಂದು ತಾವು ದರ್ಶನ ಮಾಡ್ಕೊಂಡ್ರಲ್ಲ, ಕಾಯ ಹೊಡಿಸ್ತೀರಿ ಅಥವಾ ಇದೆಲ್ಲ ಮಾಡ್ತೀರಿ. ಇದು ಯಾವಾಗಂತಂದ್ರೆ ಇದು ಮುಗಿದ ಇದು ಗುರುವಚನ, ಇದು ಲಿಂಗವಚನ. ಈಗ ನೀವು ಕೈ ಮುಗಿದು ನಿಂತುಕೊಂಡಾಗ ಪೂಜೆ ಮಾಡೋದು ಘನಮಠ ಎರಡು ಪೂಜೆ ಮಾಡೋದು, ಶಿವಯೋಗಿಗಳ ಗದ್ದಿಗೆ ಮುಂದೆ ಇದು ನೀರು ಕೈ ಮುಗಿದು ನಿಂತುಕೊಂಡಿರಿ. ಘನಮಠ ಶಿವಯೋಗಿ ನಿಮಗೆ ಪ್ರತ್ಯಕ್ಷ ಆಗ್ಬಿಟ್ಟ ಅಂತ ಇಟ್ಕೊಳ್ಳೋಣ ನಾವು. ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ಇದು ಸಾಧ್ಯ ಇಲ್ಲ ಇದಂತ ಅನ್ಸುತ್ತೋ, ಸಾಧ್ಯ ಐತಿ ಅಂತ ಅನ್ಸುತ್ತೋ? ನೀವು ಭಕ್ತರಿದ್ರಿ, ಅನನ್ಯ ಭಕ್ತಿಯಿಂದ ಘನಮಠೇಶ್ವರನನ್ನ ನೀವು ಪೂಜಿಸಿದ್ರಿ. ಇದು ತಂದಿನ ಆ ತಂದೆ ನಿಮ್ಮ ಭಕ್ತಿಗೆ ಮೆಚ್ಚಿ ನಿಮಗೆ ದರ್ಶನ ಕೊಟ್ಟ ಅಂದ್ರೆ ಏನ್ ಅನ್ಸುತ್ತೆ ಅವಾಗ ನಿಮ್ಗೆ ಅಂದ್ರೆ ಅಪಾರವಾದಂತ ಆನಂದ ಅನ್ಸುತ್ತಲ್ವ. ಯಾವ ದೇವ ಸ್ವರೂಪವನ್ನ ನಾವು ಬಯಸಿದ್ವೋ ಆ ಒಂದು ದೇವ ಸ್ವರೂಪ ನಮ್ಮ ಕಣ್ಮುಂದೆ ನಿಂತ್ಕೊಂಡಾಗ ನಮಗೆ ಎಷ್ಟು ಸುಖ ಅನಿಸುತ್ತೆ ನೋಡ್ರಿ. ಇದು ಇಟ್ಬಿಡ್ರಿ, ತೆಗೆದು ಅದೇ ರೀತಿ ಬದುಕಿನಲ್ಲಿ ಬಹಳಷ್ಟು ಕಷ್ಟಗಳು ಬಂದಿರ್ತಾವ. ಒಂದು ಅಂಥ ಪುಣ್ಯ ಪುರುಷರ ದರ್ಶನ ಆಯ್ತಂದ್ರೆ ಆ ಕಷ್ಟಗಳೆಲ್ಲ ಮಾಯ ಆಗೋಗ್ತಾವ. ಆದ್ರೆ ಆತನ ದರ್ಶನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಯಾವ ಮಾರ್ಗದಲ್ಲಿ ಹೋದ್ರೆ ನಮಗೆ ದರ್ಶನ ಸಿಗ್ತತಿ? ಆತ ಎಲ್ಲಿದ್ದಾನೆ? ಘನಮಠಪ್ಪ ಎಲ್ಲಿದ್ದಾನೆ? ಆತನ ಇತಿಹಾಸ ತೆಗೆದು ನೋಡ್ಬೇಕು ನೀವು. ಅವ್ರು ಹೆಂಗ್ ಬದುಕಿದ್ರು, ಹೆಂಗ್ ಬಾಳಿದ್ರು, ಏನ್ ಹೇಳೋದ್ರಿ ಜಗತ್ತಿಗೆ ಅಂತೇಳಿ. ಇಲ್ಲಿ ಬಂದ್ಬಿಟ್ರು ಘನಮಠಪ್ಪನವರು ಅದು ಹೆಂಗ್ ಹೇಳಿದ್ರೆ ಅಂತ ಮುಂದಕ್ಕೆ ಹೋಗೋಣ. ಘನಮಠೇಶ್ವರರು ಅವ್ರು ಇದ್ದದ್ದು ಹೈದರಾಬಾದ್ ಜಿಲ್ಲೆಯ ದೋರವಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿದವರು. ತಂದೆ ವೀರಯ್ಯ, ತಾಯಿ ವೀರಾಂಬೆ ಅಂತ ಹೇಳಿ. ಘನಮಠ ಶ್ರೀಗಳ ಜನನಾಗಿದ್ದ ಆಂಧ್ರದಲ್ಲಿ ನೆನಪಿಟ್ಕೋಬೇಕು ನೀವು. 7ನೇ ವರ್ಷದಲ್ಲಿನೇ ದೀಕ್ಷೆ ಆಗತ್ತೆ ಅವ್ರಿಗೆ. 7ನೇ ವರ್ಷದಲ್ಲಿ ದೀಕ್ಷೆ ಆದಾಗ ಅವರು ಎಷ್ಟು ಭಕ್ತಿಯ ನೆಲೆ ಆಗಿದ್ರು ಅಂತ ಹೇಳಿದ್ರೆ ಅವರಿಗೆ ವಚನ ಸಾಹಿತ್ಯದ ಸಂಪರ್ಕ ಬರ್ತದೆ. ವಚನ ಸಾಹಿತ್ಯದ ಸಂಪರ್ಕ ಬಂದಾಗ ವಚನಗಳನ್ನ ಬಸವಾದಿ ಶಿವಶರಣರನ್ನ ಇಷ್ಟು ಗಟ್ಟಿಯಾಗಿ ಅಪ್ಪಿಕೊಂತಾರವ್ರಂತಂದ್ರೆ ನನಗನ್ಸಿದ ಮಟ್ಟಿಗೆ ಈ ಭಾಗದಲ್ಲಿ ಅಂಥವ್ರು ಯಾರು ಇಲ್ಲ. ಅವ್ರಿಗೆ ಭಾಷೆಯ ಸಮಸ್ಯೆ, ಆಂಧ್ರದವರವರು, ಕನ್ನಡ ಬರ್ತಿರ್ಲಿಲ್ಲ. ಆದ್ರೂ ಸಹಿತ ಕಷ್ಟಪಟ್ಟ ಕನ್ನಡ ಕಲಿತು, ಅವಾಗಿನ್ನು ತೆಲುಗಿಗೆ ತರ್ಜುಮೆ ಆಗಿದ್ದಿಲ್ಲ ವಚನಗಳು. ಕಷ್ಟಪಟ್ಟು ಕನ್ನಡ ಕಲಿತು ವಚನಗಳನ್ನ ಓದಕ್ ಪ್ರಾರಂಭ ಮಾಡ್ತಾರೆ. ಓದೋದೊಂದೇ ಅಲ್ಲ, ತಾವು ಅದನ್ನ ಅನುಸರಣೆ ಮಾಡಕ್ ಪ್ರಾರಂಭ ಮಾಡ್ತಾರೆ. ಸಾಧನೆಗೆ ಅದನ್ನ ಬಳಸ್ಕೊಂತಾರೆ. ಹಾಗಾಗಿ ಓದಲ್ಲೆಲ್ಲ ಅಪ್ಪ ಬಸವಣ್ಣನನ್ನೇ ಪ್ರಸ್ತಾಪ ಮಾಡ್ತಿರ್ತಾರೆ. ಪ್ರಸ್ತಾಪ ಮಾಡಿ
ಬಸವಾದಿ ಶಿವಶರಣರು ಇಂಥ ಮಹಾನ್ ಪುರುಷರು ಅಂತಕ್ಕಂಥದ್ನ ಎಷ್ಟು ಅಭಿಮಾನ ಗೌರವ ಇತ್ತು ಅಂದ್ರೆ ಅವರಿಗೆ, ನಾವು ಅವ್ರನ್ನ ಇತಿಹಾಸವನ್ನ ತೆಗೆದು ನೋಡ್ಬೇಕು. ಅವರು ಸದಾ ಲಿಂಗಧಾರಿಗಳಾಗಿರ್ತಾರೆ, ಓದಲೆಲ್ಲ ಲಿಂಗದ ಬಗ್ಗೆನೇ ಹೇಳ್ತಿರ್ತಾರೆ. ಬಹುಶಃ ನಿಮ್ಮ ಪೂರ್ವಜರು ಯಾರಾದ್ರೂ ಇದ್ರೆ ಅವ್ರು ಅದನ್ನೇ ಹೇಳಿರ್ತಾರೆ, ವಿಚಾರ ಮಾಡ್ಬೇಕು ನೀವು. ಆದ್ರೆ ಇವತ್ತು ಘನಮಠ ಶಿವಗಳನ್ನು ತಿರುಗಾಡದಂತ ಈ ನಾಡಿನಲ್ಲಿ, ಚನ್ನಬಸವ ತಾತ ತಿರುಗಾಡದಂತ ಈ ನಾಡಿನಲ್ಲಿ ಏನಾಗಿದೆ ಅಂದ್ರೆ, ಚನ್ನಬಸವ ತಾತನ ಫೋಟೋ ಇಡ್ತೀವಿ, ಘನಮಠ ಶಿವಗಳ ಫೋಟೋ ಇಡ್ತೀವಿ, ಆದ್ರೆ ಅವ್ರು ಏನು ಹೇಳಿದ್ದ ಅನ್ನೋದು ಮರಿತೀವಿ. ಇದು ನಮ್ಮ ಲಿಂಗಾಯತರ ಪರಿಸ್ಥಿತಿ. ಏನು ಹೇಳಿದ್ರು ಅವರು ಬದುಕಿನಲ್ಲಿ ಆನಂದವಾಗಿರೋದಕ್ಕೆ? ಏನ್ ಹೇಳಿದ್ರು ಅವ್ರು? ಏನ್ ಹೇಳಿಲ್ಲ, ದಿನಾ ಲಿಂಗ ಪೂಜೆ ಮಾಡ್ರಿ, ಲಿಂಗ ಅಂದ್ರೆ ನಿಮ್ಮೊಳಗಿನ ಪ್ರಾಣ ಚೈತನ್ಯ ಅಂತ ಹೇಳಿದ್ರು. ಇವತ್ತು ಎಷ್ಟು ಮಂದಿ ಮನ್ಯಾಗ ನಾವು ಲಿಂಗ ಹಾಕೊಂಡಿವಿ, ಎಷ್ಟು ಮಂದಿ ಮನ್ಯಾಗ ಮಕ್ಕಳು ಲಿಂಗ ಧರಿಸಿದ್ದಾರೆ, ವಿಚಾರ ಮಾಡಿ ನೋಡ್ಬೇಕಲ್ಲ. ಬಹಳಷ್ಟು ಇವತ್ತು ನಾವು ವ್ಯಥೆ ಪಡ್ತೀವಿ, ನಮ್ಮ ಮಕ್ಕಳು ಹಂಗಾಗ್ತಾರೆ ಹಿಂಗಾಗ್ತಾರೆ. ಲಿಂಗಾಯತರ ಮಕ್ಕಳೇ ಇವತ್ತು ಲಿಂಗ ಧರಿಸಿದವರ ಮಕ್ಕಳೇ ಇವತ್ತು ಬೇರೆ ಬೇರೆ ಇದ್ರೊಳಗೆ ಇದ್ದಾರೆ ಅಂತಕ್ಕಂಥದ್ದು ಕಾರಣ ಇಷ್ಟೇ, ನಾವು ಸಂಸ್ಕಾರವನ್ನ ಕೊಡಲಿಲ್ಲ. ಅವರನ್ನ ಶಿಕ್ಷಣ ಕೊಡೋದಕ್ ಬೇಡಂದಿಲ್ಲ, ಅವರನ್ನ ದೊಡ್ಡ ವ್ಯಕ್ತಿಗಳು ಮಾಡಕ್ ಬೇಡಂದಿಲ್ಲ. ಜೊತೆಗೆ ಅವರಿಗೆ ಶಿಕ್ಷಣ ಕೊಡದೇ ಇದ್ರೆ, ಸಂಸ್ಕಾರ ಕೊಡದೇ ಇದ್ರೆ ಖಂಡಿತವಾಗಿ ಸಹಿತ ನಮಗೆ ನಮ್ಮ ಮಕ್ಕಳಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಪ್ಪ ಅವ್ರು ಏನ್ ಮಾಡಿದ್ರು ಅಂದ್ರೆ, ಬರೀ ನಾನು ನೋಡಿ ಎಂತ ಅದ್ಭುತ ಈ ದೇಹ ಅಂತಂದ್ರೆ, ನಮ್ಮೆಲ್ಲರ ದೇಹದ ಬಗ್ಗೆ ನಮಗ್ ಅರಿವೇ ಇಲ್ಲ. ಎಷ್ಟು ಅದ್ಭುತ ಇದೆ ಅಂದ್ರೆ, ಇದನ್ನೇನಾದ್ರೂ ಜಡಗೊಳಿಸಿದ್ವಿ ನಾವು ಅಂತ ಹೇಳಿದ್ರೆ ಇಡೀ ಸೃಷ್ಟಿಗೆ ಮಾಡಿದಂತ ಅಪಮಾನ ಇದು. ಘನಮಠ ಅಪ್ಪ ಏನ್ ಹೇಳಿದಂದ್ರೆ, ಇದನ್ನ ಚೈತನ್ಯ ಸ್ವರೂಪವಾಗಿ ಮಾಡುವ, ಇದನ್ನ ನಡೆದಾಡುವ ದೇವರಾಗಿ ಮಾಡು ಅಂತ ಹೇಳಿದ. ಅದಕ್ಕಾಗಿ ಸತತ ತಮ್ಮ ಆ ಒಂದು ಕಂಬಳಿಯ ಕಟ್ಟಿನಲ್ಲಿ ವಚನದ ಕಟ್ಟು ಸತತ ಇರ್ತದೆ ಘನಮಠಪ್ಪನಿಗೆ. ಗೊತ್ತಲ್ಲ ನಿಮ್ಗೆ? ಘನಮಠೇಶ್ವರ ಎಲ್ಲಿ ಹೋದ್ರು ಸಹಿತ ಒಂದು ಮನೆ ಮುಂದೆ ನಿಂತ್ಕೊಂಡು ಭಿಕ್ಷಾಂದೇಹಿ ಅಂದ್ರೆ ಒಂದು ವಚನ ಹೇಳತ್ತೀನಿ ತಡೆಮ, ಆ ವಚನ ಹೇಳಲಿತ್ತಾನ ನೀನು ನನಗೆ ಭಿಕ್ಷೆ ಹಾಕ್ಬೇಡ ಅಂತಿದ್ರು. ಅಂಥ ಒಂದು ಅದ್ಭುತವಾದಂತಹ ಗಾಢವಾದಂತಹ ಅಭಿಮಾನ ವಚನಗಳ ಮೇಲೆ ಅವರಿಗೆ. ಅದಕ್ಕಾಗಿ ಈ ಒಂದು ಗ್ರಾಮ ಅಂಥದ್ದು ಒಬ್ಬ ಮಹಾಪುರುಷನ ಸಾನ್ನಿಧ್ಯದಲ್ಲಿ ಇಂಥದ್ದೊಂದು ಪ್ರವಚನ ಜರುಗೈತಿ ಇಲ್ಲಿ ಅಂದ್ರೆ ಈ ಊರಿನ ಭೂಮಿ ಪುಣ್ಯ ಭೂಮಿ. ಒಂದ್ಸಲ ಘನಮಠೇಶ್ವರ 2 ಘಟನೆಗಳನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಒಂದು ಸಲ ಇದೇ ರೀತಿ ಪ್ರವಚನ ಮಾಡ್ತಾ ಇಡೀ ಕರ್ನಾಟಕದಾದ್ಯಂತ ತಿರುಗಾಡ್ತಾರ ಅವರು, ಆಯ್ಕೆ ಆಗಿದ್ದು ಅಲ್ಲಿ ಇದರೊಳಗೆ. ಅವಾಗ ಗೂಗಲ್ ಗ್ರಾಮಕ್ಕೆ ಹೋಗ್ತಾರೆ. ಗೂಗಲ್ ಗ್ರಾಮದಲ್ಲಿ ಆ ನದಿ ಸ್ನಾನ ಮಾಡಕಂತ ಹೋಗ್ತಾರೆ. ನದಿ ಸ್ನಾನ ಮಾಡಕ್ ಹೋದಾಗ ಮಳೆ ಪ್ರಾರಂಭ ಆಗ್ತದೆ. ತಮ್ಮ ಕಂಬಳಿಯನ್ನು ತೆಗೆದಿಟ್ಟು ಅಲ್ಲಿ ಆ ವಚನದ ಕಟ್ಟನ್ನ ಪಕ್ಕದಾಗಿಟ್ಟು ನದಿ ಸ್ನಾನಕ್ಕೆ ಹೋಗ್ತಾರೆ. ಮಳೆ ಪ್ರಾರಂಭ ಆಗ್ತತಿ. ಮಳೆ ಪ್ರಾರಂಭ ಆದಾಗ ಮತ್ತೆ ಓಡೋಡಿ ಬಂದು ವಚನದ ಕಟ್ಟು ತೊಯ್ತೈತಿ ಅಂತೇಳಿ ಅದನ್ನ ಕೆಳಗಿಟ್ಟು ಅದರ ಮೇಲೆ ತಾವು ಬೋರ್ಲಾಗಿ ಮಲಗುತ್ತಾರೆ ಘನಮಠೇಶ್ವರ. ಎಲ್ಲರಿಗೂ ಆಶ್ಚರ್ಯ, ನೋಡಿದವ್ರಿಗೆ ಯಾಕೆ ಹಿಂಗೆ ಅಂತೇಳಿ. ಅವಾಗ ಅಲ್ಲಿ ಹೇಳ್ತಾರೆ, ಅಪ್ಪ ವಚನಗಳಂದ್ರೆ ಬಸವಣ್ಣ ಅಪ್ಪ ಅಂತದ್ರು. ವಚನಗಳು ನಾಶ ಆಗ್ಬಾರ್ದು, ವಚನಗಳು ತೊಯ್ಬಾರ್ದು ಮಳೆಗೆ. ಎಂತ ಭಕ್ತಿ ನೋಡ್ರಿ ಇದು ನಿಜವಾಗಿಯೂ ಸಹಿತ ಅಂಥದ್ದೊಂದು ಮಹಾನ್ ಕೆಲಸವನ್ನ ಈ ಭಾಗದಲ್ಲಿ ಮಾಡಿ ಹೋಗಿದ್ದಾರೆ ಅವರು. ಆದ್ರೆ ಅವರ ನೆನಪು, ಅವರ ಭಾವಚಿತ್ರ ಉಳಿದವೇ ಹೊರತು ಅವರು ಮಾಡಿದ ಕಾರ್ಯಗಳು ನಾವು ಲಿಂಗಾಯತರು ಮುಂದುವರಿಸ್ತಾ ಇಲ್ಲ. ಮತ್ತೆ ಇನ್ನೊಂದ್ ಕಡೆ ಹೇಳ್ತತಿ, ಎಂಥ ಶಕ್ತಿವಂತರಿದ್ರು ಅವ್ರು ಅಂತಂದ್ರೆ ಇದೇ ರೀತಿ ಪ್ರವಚನ ಮಾಡ್ಕೊಂತ ಹೋಗ್ತಾರೆ. ಮಹಾನ್ ಶಕ್ತಿವಂತರ, ಅವ್ರು ಆಡಿದ ಮಾತುಗಳೆಲ್ಲ ಸತ್ಯ ಆಗ್ತಿರ್ತಾವ. ಆ ಭಾಗದಲ್ಲಿ ಎಲ್ಲಿ ಅಂದ್ರೆ ತಿಂತಿಣಿ ಭಾಗದಲ್ಲಿ ಒಂದ್ಸಲ ಪ್ರವಚನ ಮಾಡುವಾಗ ಒಬ್ಬ ಶಾಸ್ತ್ರಿ ಇದೇ ರೀತಿ ಪ್ರವಚನ ಮಾಡ್ತಿರ್ತಾನೆ. ಆ ಶಾಸ್ತ್ರಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಯಾರೋ ಪ್ರವಚನಕಾರರಿಗೆ ಒಂದಿಷ್ಟು ಯಾರೋ ಒಂದು ಕಿವೆ ಹುಳ ಬಿಟ್ಟಿರ್ತಾರೆ. ಆತನಿಗೆ ಪ್ರವಚನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗಂಟಲಿಗೆ ಕ್ಯಾನ್ಸರ್ ಆಗ್ತದೆ. ಅವ್ರ ಇತಿಹಾಸ ಇದಾಗ ಐತಿ, ತೆಗೆದು ನೋಡ್ರಿ ನೀವು. ಗಂಟಲಿಗೆ ಕ್ಯಾನ್ಸರ್ ಆಗ್ತದೆ ಶಾಸ್ತ್ರಿಗೆ. ಎಲ್ಲಾ ಕಡೆ ತೋರಿಸ್ತಾರೆ, ಗುಣ ಆಗೋದಿಲ್ಲ. ಕೊನೆಗೆ ಬಂದು ತಿಂತಿಣಿ ಪಕ್ಕದಾಗ ಒಂದು ಹಳ್ಳಿಯಾಗ ಅವ್ರು ಪ್ರವಚನ ಮಾಡ್ತಿರ್ತಾರೆ. ಗನ್ಮಠದಪ್ಪ ಬಂದು ಉದ್ದಕ್ಕೆ ಸಾಷ್ಟಾಂಗ ಆಗ್ತಾರೆ ಶಾಸ್ತ್ರಿಗಳು. ಅಪ್ಪ ನಾನು ಇನ್ನೂ ಉಳಿಯಂಗಿಲ್ಲ, ನನಗೆ ಈ ತರ ಆಗಿದೆ ಅಂತೇಳಿ. ಅಲ್ಲೋ ಶಾಸ್ತ್ರಿ, ಇಷ್ಟು ದಿವಸ ಪ್ರವಚನ ಮಾಡ್ದಿ ನೀನು, ನಿನ್ನ ಪ್ರವಚನದಲ್ಲಿ ಒಂದು ಸಲ ಬಸವ ಅನ್ಲಿಲ್ಲಲ್ಲ ನೀನು. ಅದಕ್ಕಾಗಿ ಏನ್ ಮಾಡಿ ನೀನು
ಸತತವಾಗಿ ಬಸವ ನಾಮಾವಳಿಯನ್ನ 3 ತಿಂಗಳು ನೀನು ಪಠಿಸಬೇಕು. ಎಲ್ಲಿಯೂ ಅದು ಮುಗಿಯಲಿತನ ಎಲ್ಲಿಯೂ ಪ್ರವಚನಕ್ಕೆ ಹೋಗಬಾರದು, ಯಾವ ಔಷಧ ತಗೋಬೇಡ, ಇಷ್ಟ ಮಾಡ ಅಂದ್ರು. ಅಷ್ಟೊತ್ತಿಗಾಲೆ ಮೀರಿತ್ತದ ಪರಿಸ್ಥಿತಿ, ಔಷಧ ತಗೊಳ್ತಕ್ಕಂಥ ಮಟ್ಟವೂ ಮೀರಿತ್ತು. ಆವಾಗ ಶಾಸ್ತ್ರಿಗಳು ನಂಬಿದ್ರು ಗಣಮಠಪ್ಪನ. ನಂಬಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತ್ರಿಕಾಲದಲ್ಲಿ ಬಸವ ನಾಮಾವಳಿಯನ್ನ ಬಸವ 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 ಅಂತೇಳಿ ಮೊದಲಿಂದ ಲಿಂಗ ಪೂಜೆ ಮಾಡಿಕಂತಿದ್ರು. ಅವ್ರ ಜೊತೆಗೆ ಆ ನಾಮಾವಳಿ ಮಾಡಿದಾಗ 2 ತಿಂಗಳಲ್ಲಿನೇ ಆ ರೋಗದ ಪರಿಣಾಮ ಇದೆಯಲ್ಲ ಅದು ಕಡಿಮೆಕ್ಕೆಂತ ಬಂತು. ಕಡಿಮೆಕ್ಕಂತ 2 ತಿಂಗಳಾದ ಕೂಡಲೇ ಅದು ಹೆಚ್ಚು ಕಡಿಮೆ ರೋಗ ಇತ್ತೋ ಇಲ್ಲೋ ಅನ್ನೋಂಥ ಸ್ಥಿತಿಗೆ ಬಂತು. ಒಂದು ಕಂಡೀಷನ್ ಹಾಕಿದ್ರತ್ತ ಅಜ್ಜರು, ಏನಂತ, 3 ತಿಂಗಳಾಗಲಿತ್ತಾನ ಎಲ್ಲಿಯೂ ಪ್ರವಚನಕ್ಕೆ ಹೋಗ್ಬೇಡ, ನಿನ್ನೊಳಗೆ ಗಟ್ಟಿಯಾಗಲಿ ಅದನ್ನ ಉದ್ದೇಶ. ಆದರೆ ಶಾಸ್ತ್ರಿಗಳು ಅವರ ಮಾತನ್ನು ಉಲ್ಲಂಘನೆ ಮಾಡ್ತಾರೆ. 3 ತಿಂಗಳಾದ್ಮೇಲೆ, ಯಾಕಂದ್ರೆ ಬಟ್ಟಿ ಪಾಡಲ್ಲ ಅವ್ರಿಗೂ. 3ನೇ ತಿಂಗಳಲ್ಲಿ ಏನ್ ಮಾಡ್ತಾರೆ, ಆರಾಮಾದ್ಮೇಲೆ ಬಿಡಿ ಈಗ ಪ್ರವಚನ ಮಾಡೋಣ ಅಂತೇಳಿ ಪ್ರವಚನಕ್ಕೆ ಹೋಗ್ತಾರೆ. ಮತ್ತೆ ರೋಗ ಲಕ್ಷಣಗಳು ಕಾಣಕ್ ಶುರುವಾಗ್ತಾವ. ಅವಾಗ ಮತ್ತೆ ಘನಮಠೇಶ್ವರದಾಗ ಹೋದಾಗ ಹೇಳ್ತಾರ ಅವರು, ನೀನು ನಾನು ಹೇಳಿದ ಮಾತನ್ನು ಉಲ್ಲಂಘನೆ ಮಾಡಿದೆ, ಇನ್ಮೇಲೆ ಉಲ್ಲಂಘನೆ ಮಾಡಬೇಡ, ನಿನಗೆ ಬಸವ ಕಾರುಣ್ಯ ಇದೆ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅವರು ಆ ಶಾಸ್ತ್ರಿಗೆ ಸಂಪೂರ್ಣವಾಗಿ ಗಂಟಲಿನ ಕ್ಯಾನ್ಸರ್ ವಾಸಿ ಆಗಿತ್ತು ಅಂತಕ್ಕಂಥ ಮಾತು ಅವರ ಗಣಮಠ ಶಿವಗಳ ಇತಿಹಾಸದಲ್ಲಿ ಬರ್ತದೆ. ನೆನಪಿಟ್ಕೊಳ್ಳಿ, ಎಂಥ ಮಹಾಪುರುಷರಲ್ಲ. ಯಾವುದನ್ನು ನಂಬಿದ್ರಂದ್ರೆ ಬಸವ ಬಸವ ಬಸವ, ಶಿವಯೋಗ, ಇಷ್ಟಲಿಂಗ ಯೋಗ ಮತ್ತು ಸತತವಾಗಿ ಬಸವ ಮಂತ್ರದ ಉಚ್ಚಾರಣೆ. ಎಂಥ ಶಕ್ತಿ ಇದೆ ಬಸವ ಮಂತ್ರದಲ್ಲಿ ಅಂತಕ್ಕಂಥದ್ದು. ಅದಕ್ಕಾಗಿ ಅಂಥ ಊರು, ಪಾವನವಾದಂಥ ಊರು. ನೀವು ಆತನ ದರ್ಶನ ಪಡಿಬೇಕಾದ್ರೆ ದಿನ ಏನ್ ಮಾಡ್ರಿ, ಈಗೇನ್ ಇಷ್ಟಲಿಂಗ ಪೂಜೆ ತೋರಿಸುತ್ತಲ್ಲ, ಇಷ್ಟಲಿಂಗ ಪೂಜೆಯಲ್ಲಿ ನಿಮ್ಮ ಇಷ್ಟಲಿಂಗದಲ್ಲಿ ಘನಮಠೇಶ್ವರನನ್ನ ಕಾಣಬಹುದು ನೀವು. ಆತ ಇದಾನೆ, ಇರೋದೇ ಇಲ್ಲಿ. ಎಲ್ಲಿ ಸಿಗ್ತಾನೆ ಅಂದ್ರೆ ಕರಸ್ಥಲದ ಲಿಂಗದಲ್ಲಿ ಸಿಗ್ತಾನೆ. 12ನೇ ಶತಮಾನದ ಬಸವಣ್ಣ ಆತನ ಜೊತೆಗೆ ಹೋದಂತ ಎಲ್ಲ ಶರಣ ಸಂತರು, ಘನಮಠ ಶಿವಯೋಗಿಗಳು, ಷಣ್ಮುಖ ಶಿವಯೋಗಿಗಳು, ಅಥಣೆ ಅಪ್ಪ ಅವರು ಯಾರ್ಯಾರು ದೇಹ ಬಿಟ್ಟು ನೆರವಯಾಗ್ಯಾರ ಅವರೆಲ್ಲರೂ ವಾಸ ಮಾಡಿದ ಸ್ಥಳ ಯಾವ್ದಂದ್ರೆ ನೆರವಯ ಸ್ಥಳದ ಆ ಲಿಂಗ ತಿಳ್ಕೋಬೇಕು. ಲಿಂಗ, ಆ ಲಿಂಗದಲ್ಲಿ ನೀವು ಸರಿಯಾಗಿ ಏಕಾಗ್ರತೆಯಿಂದ ನೀವು ನಿಮ್ಮೆಲ್ಲ ಶಕ್ತಿಯನ್ನು ಅದರೊಳಗೆ ಲೀನ ಮಾಡಿ ಪೂಜೆ ಮಾಡಿದ್ರೆ ನಿಮಗೆ ಇವರೆಲ್ಲರೂ ದರ್ಶನ ಕೊಡ್ತಾರೆ. ಇಂಥವರೆಲ್ಲ ದರ್ಶನ ಕೊಟ್ಟ ಮೇಲೆ ನಮಗೆ ಏನ್ ಕೊರತೆ ಆಗುತ್ತೆ? ಏನು ಕೊರತೆ ಆಗೋದೇ ಇಲ್ಲ. ಮತ್ ನಾವೇನ್ ಮಾಡ್ತಾ ಇದೀವಿ? ಇದನ್ನ ಮಾಡ್ಲಾರ್ದ ಏನ್ ಮಾಡ್ತೀವಿ ನಾವು? ಬೇರೆ ಮಾರ್ಗಗಳನ್ನ ಹುಡುಕ್ತೀವಿ. ಅದಕ್ಕಾಗಿ ಇಷ್ಟಲಿಂಗದ ಮೂಲಕ ಘನಮಠ ತಂದೆಯನ್ನು ಪಡೆಯಬಹುದೇ ಹೊರತು ಇಷ್ಟಲಿಂಗದಲ್ಲಿನೇ ಆತನ ನಾಮಾವಳಿಯನ್ನು ಹೇಳ್ರಿ, ಆತನನ್ನ ನೆನೆಸ್ಕೊಳ್ರಿ. ಗೊತ್ತಾಯ್ತೀನಿ? ಬಸವಣ್ಣ ಬೇರೆ ಅಲ್ಲ, ಘನಮಠ ಶಿವಯೋಗಿ ಬೇರೆ ಅಲ್ಲ. ಬಸವಣ್ಣ ಬೇರೆ ಅಲ್ಲ, ಪರವಸ್ತು ಸೃಷ್ಟಿಕರ್ತ ಬೇರೆ ಅಲ್ಲ. ಶಿವನೇ ಬಸವಣ್ಣನು, ಬಸವಣ್ಣನೇ ಶಿವನು. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಈ ಮಾತನ್ನ. ಅದಕ್ಕಾಗಿ ಲಿಂಗವಂತರು ಇವತ್ತು ಧರ್ಮಕ್ಕೆ ಸ್ವಲ್ಪ ದೂರ ಆಗ್ತಾ ಇರೋದರಿಂದ ಆ ಕಾರಣವನ್ನು ಗೊತ್ತೇ ಎಲ್ಲರೂ ಸಹಿತ ಇಷ್ಟಲಿಂಗ ಪೂಜೆಯನ್ನ ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದನೇ ಅಪ್ಪ ಅವರು 11 ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾರು ಬಸವ ನಿಷ್ಠೆಯಿಂದ ಹೊರಗೋಗ್ತಾರೋ, ಬಸವ ಅಂದ್ರೆ ಪರಮ ಸತ್ಯ, ಅದು 12ನೇ ಶತಮಾನದ ರೂಪ ಅಲ್ಲ, ಸೃಷ್ಟಿ ಹುಟ್ಟಿದಾಗ ಹುಟ್ಟಿದಂತ ಪರಮ ಸತ್ಯ, ಅದು ಮಹಾ ಬೆಳಕು. ಅದು ಆ ಮಹಾ ಬೆಳಕು, ಅದೇ ದೇವರ ಸ್ವರೂಪ. ದೇವರಂದ್ರನೇ ಬೆಳಕು. ದೇವರಂದ್ರೆ ಏನ್ ತಿಳ್ಕೊಂಡಿರಿ? ಅದು ಬೆಳಕು. ಎಲ್ಲ ಧರ್ಮಶಾಸ್ತ್ರಗಳನ್ನ ಹೇಳ ಬೆಳಕು. ಗಾಡ್ ಈಸ್ ಲೈಟ್ ಕ್ರಿಶ್ಚಿಯನ್ರು ಹೇಳ್ತಾರೆ, ಇಸ್ಲಾಂರು ಹೇಳ್ತಾರೆ ನೂರಿ, ಅಲ್ಲ ಏಕ ನೂರ್ ಹೈ ಅಂತ ಹೇಳ್ತಾರೆ. ಈ ರೀತಿ ಬೆಳಕು ಇದೆ. ಸರಿ, ಬೆಳಕು ಇದೆ, ಒಪ್ತಾಣ. ಸೃಷ್ಟಿಯನ್ನೆಲ್ಲ ಅದು ನಿಗ್ರಹಿಸ್ತಾ ಇದೆ. ಇಲ್ಲಿ ಎಲ್ಲ ಘಟನೆಗಳಿಗೆ ಅದೇ ಕಾರಣ ಆಗಿದೆ. ಒಳ್ಳೆಯದಾಗಿದ್ರು ಅದಕ್ಕೆ ಅದೇ ಕಾರಣ ಆಗಿದೆ, ಅದಕ್ಕೆ ಏನಾದ್ರೂ ಘಟನೆಗಳು ವಿರುದ್ಧ ಇದ್ರು ಅದೇ ಕಾರಣ ಆಗಿದೆ. ಸರಿ, ಅಂಥ ಪರವಸ್ತು ಎಲ್ಲಿ ಇದೆ? 2ನೇ ಪ್ರಶ್ನೆ. ಲಿಂಗ ಪೂಜೆ ಮಾಡೋರಿಗೆ ಇವೆಲ್ಲ ಗೊತ್ತಿರ್ಬೇಕು. ಯಾಕಂದ್ರೆ ಪೂಜೆ ಅರ್ಥನೇ ಆಗಲ್ಲ, ಇಲ್ಲಾಂದ್ರೆ ಯಾಂತ್ರಿಕ ಆಗುತ್ತೆ ಪೂಜೆ. ಎಲ್ಲಿದ್ದಾನೆ ದೇವ್ರು? ಎಲ್ಲಿದ್ದಾನೆ? ನನ್ನ ಒಳಗ ಇದಾನೋ ಅಥವಾ ನನ್ನ ಬಿಟ್ಟು ಹೊರಗಡೆ ಎಲ್ಲೇನೋ ಇದಾನೋ? ಈ ಪ್ರಶ್ನೆಗೆ ಉತ್ತರ ಕಂಡುಕೋಬೇಕು ನಾವು. ಮಾತುಗಳಲ್ಲಿ ಕೇಳ್ತೀವಿ ನಾವು, ಮಣ್ಣು ಬಿಟ್ಟು ಮಡಿಕಿಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಪ್ರತಿಯೊಬ್ಬರ ಅಂತರಂಗದೊಳಗೆ ವಾಸ ಮಾಡಿದಾನೆ ಆತ, ನೆನ್ಪಿಟ್ಟುಕೊಳ್ಳಿ ನೀವು.
ಪ್ರತಿಯೊಬ್ಬರ ಅಂತರಂಗದೊಳಗೆ ನಾವೇನು ಹುಡುಕಕತ್ತೀವಿ? ಅಂತರಂಗದ ಕಡೆ ಯಾವಾಗಾದ್ರೂ ನೋಡ್ಕೊಂಡಿವೆ ನಾವು? ಅಂತರಂಗ ಅಂದ್ರೆ ಏನು? ನಾನು ಮನಸ್ಸಿನ ಮೂಲಕ ಆಲೋಚಿಸುವ ಆಲೋಚನೆಗಳು, ನಾನು ಮನಸ್ಸಿನ ಮೂಲಕ ಬರ್ತಕ್ಕಂಥ ಭಾವನೆಗಳು, ಅವು ಕಲುಷಿತ ಆದಂಗೆಲ್ಲ ಅವು ವಿಷಮ ಸ್ಥಿತಿಗೆ ಬರೋದ್ರಿಂದ ನಮ್ಮೊಳಗೆ ಆ ದೈವ ಚೈತನ್ಯ ದೂರಕ್ಕಿಂತ ಹೋಗ್ತದೆ. ಅಲ್ಲಿ ಕಲುಷಿತವಾದಂತ ಆಲೋಚನೆಗಳನ್ನ ದೂರ ಮಾಡೋದ್ರಿಂದ ಆ ದೇವ ನಮ್ಮ ಸಮೀಪಕ್ಕೆ ಅಂತ ಹೋಗ್ತಾನೆ. ಅದನ್ನ ದೂರ ಮಾಡಬೇಕಾಗಿದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕಾಗಿನೇ ಇಷ್ಟಲಿಂಗ ಪೂಜೆ. ಎಲ್ಲಿ ಕಾಣ್ಬೇಕಂದ್ರೆ ನನ್ನ ಭಾವದೊಳಗನೆ ಬಂದು ನಿಂತುಕೊಂಡಿದ್ದಾನೆ ಆತ. ದೇವರು ನಮ್ಮನ್ನು ಬಿಟ್ಟು ಹೊರಗಡೆ ಇಲ್ಲ, ನೆನ್ಪಿಟ್ಟುಕೊಳ್ಳಿ ನೀವು. ಯಾವ ಧರ್ಮಗಳು ಮಾನವನನ್ನ ಬಿಟ್ಟು ಹೊರಗಡೆ ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಜೇಡರದಾಸಿ ಮೈನವರು, ದೇವರು 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 ಎಂದು ಬಳಲುತ್ತಿಪ್ಪರು ಲೋಕದ ಜನರೆಲ್ಲರೂ. ಎಲ್ಲರಿಗೂ ದೇವ್ರು ಬೇಕು, ಕ್ರಿಶ್ಚಿಯನ್ರಿಗೂ ದೇವ್ರು ಬೇಕು, ಮುಸಲ್ಮಾನರಿಗೂ ದೇವ್ರು ಬೇಕು, ಇನ್ನೊಬ್ಬರಿಗೆ ಬೇಕು, ಎಲ್ಲರಿಗೂ ಬೇಕು. ಆದ್ರೆ ಎಲ್ಲಿದೆ ದೇವರಂತ ಗೊತ್ತಿಲ್ಲ. ಆ ತನ್ನೊಳಗಿರುವ ಆ ಅಖಂಡ ನೆಲೆಯನ್ನರಿಯದೆ, ಆ ದೇವ ಸ್ವರೂಪವನ್ನು ಅರಿಯದೆ ಕೆಟ್ಟಿತ್ತಿ ಲೋಕವೆಲ್ಲ ಅಂತಕ್ಕಂಥ ಮಾತನ್ನ ಜೇಡರದಾಸಿ ಮೈನವರು ಈ ಒಂದು ವಚನದಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಒಂದು ಗಟ್ಟಿಯಾಗಿ ನೆನಪಿಡ್ಬೇಕು, ನಮ್ಮೊಳಗೆ ಪ್ರವೇಶ ಆಗಿದ್ದಾನೆ, ನಮ್ಮೊಳಗೆ ನೆಲೆ ನಿಂತಿದ್ದಾನೆ. ಗಟ್ಟಿ ನೆನಪಿರುತ್ತಲ್ಲ ಇದು. ಮತ್ತು ಹೆಂಗಿದೆ ಅಂತ ಹೇಳಿದ್ರದು, ಪ್ರಾಣ ಅಂತಕ್ಕಂಥದ್ದು ಏನಿದೆಯಲ್ಲ, ಆತ ಪ್ರಾಣ ಸ್ವರೂಪವಾಗಿ ಇದ್ದಾನೆ. ಇದು ಮೂರನೇ ಪ್ರಶ್ನೆ. ಆತ ಇದ್ದಾನೆ, ಹೆಂಗಿದ್ದಾನೆ ಅಂದ್ರೆ ನನ್ನೊಳಗೆ ಪ್ರಾಣ ಸ್ವರೂಪವಾಗಿ ಇದ್ದಾನೆ. ಆ ಪರಮಾತ್ಮ, ಇಡೀ ಸೃಷ್ಟಿಯನ್ನ ನೋಡ್ತಕ್ಕಂಥ ಪರಮಾತ್ಮ ಭೂಮಧ್ಯ ಐತಲ್ಲ, ನಮ್ಮ ಭೂಮಧ್ಯದ ಮೂಲಕ 8 ತಿಂಗಳಲ್ಲಿ ತಾಯಿ ಗರ್ಭದಲ್ಲಿದ್ದಾಗ ಪ್ರವೇಶ ಆಗುತ್ತೆ ಅರಿವು. ನೆನ್ಪಿಟ್ಕೊಳ್ಳಿ ನೀವು. ಯಾವಾಗ? 8 ತಿಂಗಳು ಕೂಸು ನಾವು ಹೊಟ್ಟೆಯಲ್ಲಿದ್ದಾಗ ಅಣ್ಣೆತ್ತಿ ಅಂತ ಹೇಳ್ತಾರಲ್ಲ, ಅಣ್ಣೆತ್ತಿ ಬಡ್ಕಂತ ನೋಡ್ರಿ, ಅದೇನಂದ್ರೆ ಅರಿವು ಪ್ರವೇಶವಾದಂತ ಕುರುಹು. ಅದೇನಾಗ್ತತಿ, ಇದಕ್ಕೆ ಅಖಂಡ ಅರಿವು ಅಂತ ಹೇಳ್ತಾರೆ. ನೇರ ಕನೆಕ್ಟಿವಿಟಿ ಐತೆ. ನಮ್ಮ ಶಿರೋಮಧ್ಯಕ್ಕೂ ಜಗತ್ತಿನ ಶಿರೋಮಧ್ಯಕ್ಕೂ ನೇರ ಸಂಪರ್ಕ ಇದೆ. ನೆನ್ಪಿಟ್ಕೊಳ್ಳಿ ನೀವು. ಜಗತ್ತಿಗೆ ನಮ್ಮ ಸಂಬಂಧ ಇಲ್ಲ ನೋಡ್ರಿ, ಇದೆ. ಆ ಪರಮಾತ್ಮ ಏನ್ ಮಾಡ್ತಾನೆ, ಅದಕ್ಕೇನ್ ಕರಿದ್ವಿ ನಾವು? ಪರಮಾತ್ಮ ಅಂತ ಕರಿದ್ವಿ. ಆ ಪರಮಾತ್ಮ ಈ ಭೂಮಧ್ಯಕ್ಕೆ ಬಂದು ಏನ್ ಮಾಡ್ತಾನೆ, ಇಲ್ಲಿ ಪ್ರಾಣ ಸ್ವರೂಪವಾಗಿ ನಿಲ್ತಾನೆ. ನಮ್ಮ ಭೂಮಧ್ಯ ಇಡೀ ಜಗತ್ತಿನ ಭೂಮಧ್ಯ, ಮತ್ತು ಇಲ್ಲಿ ಪ್ರಾಣ ಸ್ವರೂಪವಾಗಿ ಬಂದು ಒಳಗಡೆ ಜೀವ ಸ್ವರೂಪವಾಗಿ ನಿಲ್ತಾನೆ. 3 ಅವಸ್ಥೆಗಳು ನಮ್ಮೊಳಗಿದಾವೆ. ಜೀವ ನಾನು, ಜೀವ ಹೋಯ್ತು ಅಂತ ನೋಡ್ರಿ. ಆ ಜೀವ ನಾನು, ಪ್ರಾಣ ಸ್ವರೂಪ, ಅದಕ್ಕೆ ಪ್ರಾಣ ಶಕ್ತಿಯನ್ನು ಒದಗಿಸ್ತಕ್ಕಂಥ ಅಂತರಾತ್ಮ, ಮತ್ತು ಆ ಪ್ರಾಣ ಶಕ್ತಿಯ ಒಡೆಯ ಪರಮಾತ್ಮ. ಈ 3ರ ಸಂಪರ್ಕದಲ್ಲಿ ಪ್ರತಿನಿತ್ಯ ಉಸಿರಾಡಿಸ್ತಾ ಇದೀವಿ ನಾವು. ನೆನಪಿಟ್ಕೋಬೇಕಿಲ್ಲ. ನಮ್ಮ ಉಸಿರಾಟ ನಡೆದಿರೋದು, ನಾವು ಉಂಡಂತ ಅನ್ನ ಕರಗ್ತಕ್ಕಂಥದ್ದು, ನಮ್ಮ ಕಣ್ಣು ಬಳಸ್ತಕ್ಕಂಥದ್ದು, ಕಿವಿ ಬಳಸ್ತಕ್ಕಂಥದ್ದು ಎದ್ರ ಮೂಲಕ ಅಂದ್ರೆ ಈ 3 ಅವಸ್ಥೆಗಳ ಮೂಲಕ. ಇಲ್ಲಿ ನೋಡಿ, ಇಲ್ಲಿ ವಾಸ ಮಾಡಿದಕ್ಕೆ ಮೂಗಿನಾಳಿಂದ ಗಾಳಿ ಹೊರಗೆ ಹೋಗತೈತಿ, ಹೊರಗೆ ಬರ್ತಾ ಒಳಗೆ ಹೋಗ್ತಾ ಹೌದಿಲ್ರಿ. ಒಂದು ಶವ ತಗೊಂಡ್ಬಂದು ಇಡ್ರಿ ನೀವಲ್ಲಿ. ಶವ ತಗೊಂಡ್ಬಂದು ಇಟ್ರೆ ಗಾಳಿ ಇಲ್ಲನಲ್ಲೇ ಗಾಳಿ ಐತಿ. ಅದ್ಯಾಕೆ ಗಾಳಿ ಒಳಗೆ ತಗೊಳ್ತಾ ಇಲ್ಲ? ಯಾಕೆ ತಗೊಳ್ತಾ ಇಲ್ಲ ಅಂದ್ರೆ ಅಂತರಾತ್ಮನಲ್ಲಿ ವಾಸ ಮಾಡಿದಂತಹ ಪರಮ ಚೈತನ್ಯ ವಸ್ತು ದೇಹದಿಂದ ಬಿಡುಗಡೆಗೊಂಡಿದೆ. ನೆನ್ಪಿಟ್ಕೋಬೇಕಿದೆ ಅಲ್ವಾ? ಸುಮ್ಮನೆ ಒಂದ್ಸಲ ಕಲ್ಪನೆ ಮಾಡ್ಕೊಂಡು ನೋಡ್ಕೊಳ್ರಿ, ಎಷ್ಟು ಭಿನ್ನ ಇದೆ. ನಾವು ಉಸಿರಾಡಿಸ್ತಾ ಇದೀವಿ, ಮಾತಾಡ್ತಾ ಇದೀವಿ, ನೋಡ್ತಾ ಇದೀವಿ, ಜೀವಂತವಾಗಿದ್ದೀವಿ. ಅದರ ಆಧಾರದ ಮೇಲೆ ಅಂದ್ರೆ ಆ ಪರಮನ ಸೃಷ್ಟಿಕರ್ತನ ಸಂಬಂಧದ ಮೇಲೆ ಪ್ರಾಣ ಚೈತನ್ಯವಾಗಿ ಬಂದ್ ನಿಂತಾನೆ. ನಮ್ಮೆಲ್ಲವನ್ನ ಗಮನಿಸ್ತಾ ಇದ್ದಾನೆ. ನೆನ್ಪಿಟ್ಕೋಬೇಕು. ನಾವು ಎಷ್ಟೆಷ್ಟು ಸೋಗ ಆಗ್ತೀವಿ, ಎಷ್ಟೆಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ, ಎಷ್ಟೆಷ್ಟು ಒಳ್ಳೆಯದನ್ನ ಮಾಡ್ತಾ ಇದ್ದೀವಿ, ನಮ್ಮೊಳಗೆ ಭಾವ ಏನಿದೆ ಎಲ್ಲವನ್ನ ಸರ್ವ ಸಾಕ್ಷ್ಯವಾಗಿ ನೋಡ್ತಾ ಇದ್ದಾನೆ ಅಂತ. ಈ ರೀತಿ ಇದ್ದಾಗ ನಾವು ನೆನ್ಪಿಟ್ಕೋ, ಪ್ರತಿ ಗಳಿಗೆ ಆತ ವಿಮರ್ಶೆ ಮಾಡ್ತಾ ಇದ್ದಾನೆ. ಇದು ನಮಗೆ ಒಳಗೆ ಬಂತಂದ್ರೆ ಅದೇ ಲಿಂಗ ಪೂಜೆ, ಮತ್ತೆ ಏನಲ್ಲ. ಆತನನ್ನ ಕಾಣುವುದೇ ನಮ್ಮ ಪೂಜೆ. ಆತನನ್ನ ಕರ್ಕೊಂಡು ಬರ್ತೀವಿ ನಾವೀಗ ಎಲ್ಲಿಗೆ? ನಮ್ಮ ಕಾಯಕ್ಕೆ ಕರ್ಕೊಂಡು ಬರ್ತೀವಿ. ಯಾವಾಗ ಕಾಯಕ್ಕೆ ಬರ್ತಾನೋ, ನೆರವಯ ಸ್ವರೂಪದಲ್ಲಿದ್ದಂತ ಎಲ್ಲರೂ ಘನಮಠ ಶಿವಗಳು ನಡ್ಕೊಂಡು, ಅವ್ರಿಗೆ ದೇಹ ಇಲ್ಲ ಈಗ ಘನಮಠ ಶಿವಗಳಿಗೆ, ಆದ್ರೆ ನಿರಾಕಾರದಲ್ಲಿ ಇದ್ದಾರೆ ಈಗ ಅವರು.
ದೇಹ ಇಲ್ಲ ಬಸವಣ್ಣನವರಿಗೆ, ನಿರಾಕಾರದಲ್ಲಿ ಇದ್ದಾರೆ. ದೇಹ ಇಲ್ಲ ಎಲ್ಲಾ ಶರಣರಿಗೆ, ಆದ್ರೆ ನಿರಾಕಾರದಲ್ಲಿ ಇದ್ದಾರೆ, ನೆನ್ಪಿಟ್ಕೊಡ್ರಿ. ಆದ್ರೆ ಅಲ್ಲಿ ಇದ್ದಾರೆ ಎಂಬುದು ನಮಗ್ ಗೊತ್ತಾಗಲ್ಲ, ಯಾಕಂದ್ರೆ ನಿರಾಕಾರದ ನೆಲೆಯನ್ನ ನಾವು ನೋಡಿಲ್ಲ. ನಿರವಯ ಸ್ವರೂಪ ಅಂತ ಕರಿತೀವಿ ನಾವು. ಇಂಥ ಅದ್ಭುತ ಸಿದ್ಧಾಂತವನ್ನು ಹೊತ್ತವ್ರು ಲಿಂಗಾಯತರು. ನಿಮಗೆ ಇಂತಹ ಒಂದು ಲಿಂಗ ಪೂಜೆ ಮಾಡಕ್ ನಿಂತ್ರೆ ನಿಮಗೆ ಏನ್ ಕೇಳಿದ್ದು ಬದುಕನೆ ಸಿಗ್ತದ್ರಿ, ಅದನ್ನ ಬಿಟ್ಟು ಬೇರೆ ಬೇರೆ ಹುಡುಕಕತ್ತೀವಿ ನಾವು. ಈ ನೆಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಲಿಂಗ ಧಾರಣೆ ಮಾಡಿಸ್ರಿ, ನೀವು ಲಿಂಗ ಕಟ್ಟಿಕೊಡ್ರಿ, ಸತತವಾಗಿ ಸಹಿತ ಆ ಬಸವ ಸ್ಮರಣೆಯನ್ನ ಮಾಡ್ರಿ, ಘನಮಠಪ್ಪನನ್ನ ಸ್ಮರಣೆ ಮಾಡ್ರಿ, ನಿಮಗೆ ಯಾವುದೇ ದುರಿತಗಳು ಬರೋಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಅರೋತಾ, ಇದೊಂದು ಅದ್ಭುತವಾದಂತಹ ತಂತ್ರಜ್ಞಾನ ಲಿಂಗ ಅಂತಕ್ಕಂಥದ್ದು. ತಾವೆಲ್ಲರೂ ಸಹಿತ ಇದನ್ನ ಪ್ರತಿ ದಿವಸ ಒಂದು ಸಲ ಆದ್ರೂ ಪೂಜೆ ಮಾಡ್ರಿ. ಮತ್ತು ಪೂಜೆ ಮಾಡಿಕೊಂಡ್ಲೆ ಮತ್ತೆ ತೆಗೆದು ಗದ್ದಿಗೆ ಮೇಲೆ ಜಗಲಿ ಮೇಲೆ ಇಡಬೇಡ್ರಿ, ರಾತ್ರಿ ಮಲಗ ತೆಗೆದು ಇಡಬೇಡ್ರಿ ಯಾವಾಗ, ಯಾಕಂದ್ರೆ ಪ್ರಾಣ ಸ್ವರೂಪ ಅದು. ಮತ್ತೆ ಕೆಲವು ಮಂದಿ ಇಲ್ಲೇ ಹಾಕ್ಯಂತಾರ, ಸೈಡ್ ಹಾಕೋಬಾರ್ದು, ಇಲ್ಲಿ ಎದೆ ಮ್ಯಾಗ ಇರ್ಬೇಕದು, ಯಾಕಂದ್ರೆ ನನ್ನ ಪ್ರಾಣ ಅದು. ಕೊನೆಗೆ ನಾವು ಜೀವ ಬಿಟ್ಟಾಗ ಒಳಗೋಗಿ ಇಟ್ಟ ಮೇಲೆ ಕೈಯಾಗ ಲಿಂಗ ಇಡ್ತಾರ, ಹೌದಿಲ್ಲ? ಲಿಂಗ ಬಿಟ್ಟು ಬೇರೆ ಇಡ್ತಾರ? ಏನ ಕೈಯಾಗ ಒಂದು ಉಂಗುರ ಇದ್ರೆ ಕಿತ್ಕೊಂತಾರ ಅಲ್ವಾ? ಉಂಗುರ ಇದ್ರ ಸಹಿತ ಕಷ್ಟಪಟ್ಟು ಕಿತ್ಕೊಂತಾರ, ಅದ್ ಬರ್ಲಿಕ್ಕೂ ಸಹಿತ. ಆದ್ರೆ ಲಿಂಗವನ್ನ ಕೈಯಾಗಿಟ್ಟು ನಮ್ಮನ್ನ ಕೊನೆಗೆ ನಮ್ಮ ಜೊತೆಗೆ ಬರೋದು ಯಾವ್ದಂದ್ರೆ ನಮ್ಮ ಲಿಂಗ, ಅದೇ ನನ್ನ ಸ್ವರೂಪದ ದೇವ ಸ್ವರೂಪ ಅಂತಕ್ಕಂಥದ್ದು. ಇಂಥ ಒಂದು ಮಹಾನ್ ಕೈಂಕರ್ಯಕ್ಕೆ ಈ ದೇಹವನ್ನ ಜಡವಾಗದಂತೆ ನೋಡ್ಕೊಳ್ಬೇಕು ಅನ್ನುವುದಕ್ಕಾಗಿನೇ ಚನ್ನಬಸವ ಶಿವಯೋಗಿ ಈ ಭಾಗದಲ್ಲೆಲ್ಲ ತಿರುಗಾಡಿದ್ರು, ಲಿಂಗವನ್ನ ಕೊಟ್ರು. ಯಾರ್ಯಾರು ಬಯಸ್ತಾರೋ ಅವರಿಗೆಲ್ಲ ಲಿಂಗವನ್ನ ಕೊಟ್ರು. ಅಂತ ಮಹಾನ್ ಚೈತನ್ಯಗಳನ್ನು ಇವತ್ತು ಇಲ್ಲಿ ನೆನೆಸ್ಕೊಂಡು ಅವರ ಪಾದಕ್ಕನೇ ನಾವು ಅರ್ಪಿಸ್ಬೇಕು. ನಾವೆಲ್ಲ ಉಪಾಧಿಗಳು, ನಾವು ಯಾರಿಲ್ಲಿ ಮಾಡೋರಿಲ್ಲ, ನಾವೆಲ್ಲ ನೆಪ ಮಾತ್ರ. ಅವರು ಹಾಕಿದ ಅಣತಿಯಂತೆ, ಅವರು ನೀಡಿದ ಅಣತಿಯಂತೆ ನಾವು ಇದು ಕೆಲಸ ಮಾಡ್ತಾ ಇದ್ದೀವಿ ಹೊರತು ಇಲ್ಲಿ ಯಾರು ಪ್ರಮುಖರಲ್ಲ, ಇಲ್ಲಿ ಯಾರು ಆದ್ಯರಲ್ಲ. ನಾವು ನೀವೆಲ್ಲ ಆ ದೋಣಿಯಲ್ಲಿ ನಡೆಯುವವರೇ ಮಾತ್ರ ಅಂತಕ್ಕಂಥದ್ದು ನೆನಪು ಮಾಡಿಕೊಳ್ತಾ, ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ನನ್ನೊಳಗನೇ ಆ ಪರವಸ್ತು ಇದೆ ಅಂತ ನೆನಪಿಟ್ಕೊಳ್ಳಿ, ಪೂಜೆ ಮಾಡ್ರಿ. ಅವಾಗ ಇಡೀ ಜಗತ್ತು ನೋಡ್ತಕ್ಕಂಥ ರೀತಿನೇ ಬೇರೆ ಆಗ್ತದೆ. ಈ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನ ತಮ್ಮ ಜೊತೆ ಹಂಚಿಕೊಂಡು ಈಗ ನಾವು ಪ್ರಾತ್ಯಕ್ಷಿಕೆಗೆ ಹೋಗೋಣ. ಈಗ ಲಿಂಗ ಇದೆಯಲ್ಲ, ಇದು ಇದೆಯಲ್ಲ, ನೀರು ಇದೆಯಲ್ಲ, ತಾವು ನೀರನ್ನ ಈ ಗ್ಲಾಸ್ನ ನೀರು ಇದನ್ನ ತಗೊಳ್ರಿ. ಹಿಂಗ ತಗೊಂಡು ಇದನ್ನ ಹಿಂಗ ಕೈ ಮುಚ್ಚಿರಿ, ಬಲಗೈಯಿಂದ ಲಿಂಗವನ್ನ ಈ ಗ್ಲಾಸ್ ನಳಿಂದ ನೀರನ್ನ ಮುಚ್ಚಿರಿ. ಈಗ ಕೇವಲ ನೀರಾಗಿದೆ ಇದು, ಇದನ್ನ ಪಾದೋದಕ ಮಾಡ್ಕೋಬೇಕು. ಭಾವೋದಕ ಅಥವಾ ಪಾದೋದಕ ಅಂದ್ರೆ ಆ ಸ್ಮರಣೆಯಿಂದ, ಭಾವದ ಸಂಬಂಧದಿಂದ ನಾನು ಓಂ ಬಸವ ಅಂತ ನಾನು ಸ್ಮರಣೆ ಮಾಡಿದ್ಕೊಳ್ಳಿ ಏನಾಗುತ್ತೆ, ಅದರೊಳಗೆ ನೀರಿನೊಳಗೆ ಸಂಚಲನ ಉಂಟಾಗ್ತತಿ, ನೀರಿನೊಳಗೆ ಬದಲಾವಣೆಗಳು ಬರ್ತಾವ, ನಮ್ಗೆ ಗೊತ್ತಿಲ್ಲದ ಕಾಣದಂಗೆ ಬದಲಾವಣೆಗಳು ಇರ್ತವೆ. ಅದಕ್ಕೆ ನಾವು ಭಾವೋದಕ ಅಂತ ಕರಿತೀವಿ. ಈ ರೀತಿ ಮುಚ್ಚಿ ಓಂ ಬಸವ ಅಂತ ಹೇಳ್ರಿ. ಮತ್ತು ಈ ಬೆರಳಿನಿಂದ, ಉಂಗುರ ಬೆರಳಿನಿಂದ ಓಂ ಬಸವ ಅಂತೇಳಿ ಬರೀರಿ ಅದರೊಳಗೆ, ಎಲ್ಲಿ ನೀರಿನೊಳಗೆ ಬರದ ಮೇಲೆ ಇದೇನಾಯ್ತು, ಈಗ ಭಾವೋದಕ ಆಯ್ತು. ಈಗ ವಿಭೂತಿಯನ್ನು ಎಡಗೈ ಮೇಲೆ ತಗೊಳ್ರಿ, ಹಿಂಗೆ ಎಡಗೈಯಲ್ಲಿ ವಿಭೂತಿ ತಗೊಳ್ರಿ. ತಗೊಂಡು ಈ 5 ಬೆರಳುಗಳಿಂದ ಸ್ವಲ್ಪ ಈ ಭಸ್ಮದ ಮೇಲೆ ಧಾರೆ ಇಡ್ರಿ. ಇಲ್ಲಿ ಏನಾಯ್ತು, ಈ ಭಸ್ಮ ಇದೀಗ ಇದು ಸಹಿತ ಶುದ್ಧ ಆಯ್ತು. ಓಂ ಬಸವ ಅಂತ ವಿಭೂತಿ ಮೇಲೆ ಬರೀರಿ. ಬರೆದ ಮೇಲೆ ಇದು ಪೂಜಾ ವಿಧಾನ ಕಲಿಸ್ತಾ ಇದೀವಿ, ಭಕ್ತಿಯಿಂದ ಮಾಡ್ಬೇಕು. ಇದನ್ನ ಉಡಾಫಿಯಿಂದ ಆಗಲಿ ಅಥವಾ ಯಾವುದೇ ಒಂದು ರೀತಿಯಿಂದ, ಭಾವನೆ ಬಹಳ ಪ್ರಮುಖ ಇಲ್ಲಿ ಮಾಡೋ ಮೂಲಕ. ಮನಸ್ಸು ಹೆಂಗೆಂಗೋ ಮಾಡ್ತತ್ತಂದ್ರೆ ಅದನ್ನ ದೂರ ಮಾಡಿರೋದು. ಯಾಕಂದ್ರೆ ಕೋತಿ ಅದು, ಮನಸ್ಸು ಅಂತಕ್ಕಂಥದ್ದೇ ಕೋತಿ ಅದು. ಅದು ಹೆಂಗೆಂಗೋ ಆಡ್ತಿರ್ತದೆ, ಹೆಂಗೆಂಗೋ ಮಾಡ್ತಿರ್ತದ. ಅದನ್ನ ಸರಿಯಾಗಿ ಪಾಠ ಕಲಿಸಿ ಏನ್ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ತಂದು ಇಡ್ರಿ. ಅದು ನಮಸ್ಕಾರ ಮಾಡಿಕೊಡ್ರಿ. ಈ ರೀತಿ ಮಾಡ್ಕೊಂಡು ಇಲ್ಲಿ ಬಲ ತೊಡೆ ನಾ ಅನ್ರಿ, ನಾ ಮಾ ಶಿ ವಾ ಯಾ ಓಂ ಈ ರೀತಿ ನಮಸ್ಕರಿಸ್ಕೊಂಡು, ಬಸವ ಅಂದ್ರನೇ ಗುರುಲಿಂಗ ಜಂಗಮ ಸ್ವರೂಪ ಅದು. ಅದಕ್ಕಾಗಿ ಇಲ್ಲಿ ಈ ರೀತಿ ಭಸ್ಮ ಧೂಳನ ತಲೆ ಮೇಲೆ ಹಾಕೊಡ್ರಿ. ಅಂದ್ರೆ ಆ ಪರವಸ್ತುವಿನ ಆ ಬೆಳಕು ಏನೈತಲ್ಲ ನಮಗೆ ಬಿದ್ದಿದೆ. ಈಗ ತೊಡೆ ಮೇಲೆ ಭಸ್ಮ ಇಟ್ಟುಕೊಂಡು ಈಗ ಭಸ್ಮ ಸ್ನಾನ. ಆಯ್ತಾ? ಮೂರನೇದು ಭಸ್ಮ ಧಾರಣ. ಈಗ
ಭಸ್ಮ. ವಿಭೂತಿಯೇ ಕುಲದೈವ ಅಯ್ಯ ನನಗೆ ವಿಭೂತಿಯೇ ಮನದೈವ ಅಯ್ಯ ನನಗೆ ವಿಭೂತಿಯೇ ಸರ್ವಕಾರಣ ಅಯ್ಯ ನನಗೆ ವಿಭೂತಿಯೇ ಸರ್ವಶಕ್ತಿ ಅಯ್ಯ ನನಗೆ ವಿಭೂತಿಯೇ ಸರ್ವವಶ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ. ಓಂ ಶ್ರೀ ಗುರು ಬಸವಲಿಂಗ. ಈಗ ಯಾರ ಕೊಳ್ಳಾಗ ಲಿಂಗ ಇದು ರುದ್ರಾಕ್ಷಿ ಇದ್ರೆ ರುದ್ರಾಕ್ಷಿಯನ್ನ ಈಗ ನಾವು ಧರಿಸ್ಬೇಕಾಗ್ತತಿ. ರುದ್ರಾಕ್ಷಿಗೆ ನಾವು ನಮನವನ್ನ ಸಲ್ಲಿಸ್ಬೇಕು. ಅಥವಾ ನಿಮ್ಮ ಒಂದೊಂದು ಇದ್ರು ಸಹಿತ ಅದಕ್ಕೆ ಒಂದಿಷ್ಟು ನೀರು ಚಿಮ್ಕಿಸಿ ಏನ್ ಮಾಡ್ರಿ, ಭಸ್ಮವನ್ನ ಹಚ್ಚಿರಿ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾವನವು ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾವನವು ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯ ನಿಮ್ಮ ಪಂಚವಕ್ರಂಗಳೇ ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಎನ್ನ ಮುಕ್ತಿ ಪಥಕ್ಕೆ ಎನ್ನ ಮುಕ್ತಿ ಪದಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ ಕೂಡಲ ಸಂಗಮ ದೇವಯ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ವಚನದಲ್ಲಿ ಒಂದು ಶಬ್ದ ಬಂತು, ಎನ್ನ ಮುಕ್ತಿ ಪಥಕ್ಕೆ ರುದ್ರಾಕ್ಷಿಯೇ ಸರ್ವ ಸಾಧನ ಅಂತ. ರುದ್ರಾಕ್ಷಿ ಅಂದ್ರೆ ಮೈ ತುಂಬ ಕಣ್ಣಿದೆ ನೋಡ್ರಿ. ಇದಕ್ಕೆ ರುದ್ರಾಕ್ಷಿ ಹೆಂಗಿದೆ, ಮೈ ತುಂಬ ಕಣ್ಣಿದಾವಲ್ಲ, ಅದೇ ರೀತಿ ನಮ್ಮ ಇಂದ್ರಿಯಗಳನ್ನ ಬಳಸುವಾಗ, ನಮ್ಮ ಕಿವಿ, ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಬಾಯಿ, ಇವೆಲ್ಲವನ್ನ ಬಳಸುವಾಗ ನಾವು ಎಚ್ಚರದಿಂದ ಬಳಸಿದರೆ, ಅರಿವಿನಿಂದ ಬಳಸಿದರೆ ನಮಗೆ ಯಾವ ದುರಿತಗಳು ದುರಂತಗಳು ಬರೋದಿಲ್ಲ ಅಂತಕ್ಕಂಥದ್ದು. ಇದೇ ರುದ್ರಾಕ್ಷಿ ಅಂದ್ರೆ ಏನು, ಬರೀ ಕೊಳ್ಳಗೆಕ್ಕೊಳ್ಳೋದಂದಲ್ಲ, ಈ ಎಚ್ಚರವೂ ಸಹಿತ ನಮಗಿರ್ಬೇಕಂತಕ್ಕಂಥದ್ದು ಅರ್ಥ. ಈಗ ಏನ್ ಮಾಡ್ರಿ, ತಟ್ಟೆಯಿಂದ ಹೊರಗಿಡ್ರಿ ಅವನ್ನೆಲ್ಲ ಪ್ಲೇಟ್ಗಳು ಏನೇನಿದಾವ, ಬಟ್ಟೆ ಹೊರಗಡೆ ಇಟ್ಕೊಳ್ರಿ, ತೊಡೆ ಮ್ಯಾಗ ಇಟ್ಕೊಳ್ರಿ. ಯಾಕಂದ್ರೆ ಅದು ಖಾಲಿ ಆಗ್ಬೇಕು. ಈಗ ಮಜ್ಜನ ಮಾಡೋದಿದೆ, ಅದು ಖಾಲಿ ಆಗ್ಬೇಕು. ಕೆಳಗೆ ಇಟ್ಕೊಳ್ರಿ ಅಥವಾ ಪ್ಲೇಟ್ನಾಗ ಇಡ್ರಿ. ನಿಧಾನವಾಗಿ ಆ ಲಿಂಗದ ಚೀಲದ ಗುಂಡಿ ತೆಗೆದು ಲಿಂಗವನ್ನ ನಿಧಾನವಾಗಿ ಹೊರಗಡೆ ತೆಗಿರಿ. ಎಡಗೈ ಹಸ್ತದಲ್ಲಿ ಲಿಂಗವನ್ನ ಧಾರಣ ಮಾಡ್ಕೊಳ್ರಿ. ಎಡಗೈಯಲ್ಲಿ ಲಿಂಗವನ್ನು ಇಟ್ಕೊಳ್ರಿ. ಈಗ ನಾವು ಈಗೇನು ಭಾವೋದಕ ತಯಾರಾಗಿದೆಯಲ್ಲ, ಅದು ನಿಧಾನವಾಗಿ ಅದನ್ನ ನಾವು ಮಜ್ಜನವನ್ನ ಮಾಡೋಣ. ಒಂದೊಂದೇ ಹನಿ, ಒಂದೊಂದು ಹನಿ. ಸಜ್ಜನೆಯಾಗಿ ಸಜ್ಜನೆಯಾಗಿ ಮಜ್ಜನ ಕೆರೆವೆ ಮಜ್ಜನ ಕೆರವೆ ಶಾಂತಳಾಗಿ ಶಾಂತಳಾಗಿ ಪೂಜೆಯ ಮಾಡುವೆ ಪೂಜೆಯ ಮಾಡುವೆ. ಸಮರತಿಯಿಂದ ಸಮರತಿಯಿಂದ ನಿಮ್ಮಯ ಹಾಡುವೆ ನಿಮ್ಮಯ ಹಾಡುವೆ. ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ನಿಮ್ಮ ನಗರದ ಪೂಜೆ
ಅನುವಾಯಿತ್ಯನಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಈ ಲಿಂಗವನ್ನು ಸ್ವಲ್ಪ ಎತ್ಕೊಂಡು ನೀರನ್ನ ತಟ್ಟೆಯೊಳಗೆ ಹಾಕಿ ಲಿಂಗವನ್ನು ಚೆನ್ನಾಗಿ ಒರೆಸ್ರಿ. ನಿಮ್ಗೆ ಚೀಲ ಇದನ್ನ ಕೊಟ್ಟಾರ ನೋಡ್ರಿ, ಬಟ್ಟೆ ಅದ್ರ ಸಲುವಾಗಿ ಕೊಟ್ಟಿದ್ದಾರೆ. ಮನೆಯಾಗ ನಿಮ್ಮೆಲ್ಲ ಅಂತದೊಂದು ಬಟ್ಟೆಯನ್ನು ತರಿಸಿಟ್ಕೋಬೇಕು. ಲಿಂಗ ಪೂಜೆ ಮಾಡುವಾಗ ಮಾರ್ಕೆಟ್ ನಲ್ಲಿ ಸಿಗ್ತಾವ ಬಟ್ಟೆಗಳು, ಮನೆಯಾಗ ತಂದು ಇಟ್ಕೊಳ್ರಿ. ಈ ರೀತಿ ಲಿಂಗವನ್ನು ಚೆನ್ನಾಗಿ ಒರೆಸಿ ಬೆರಳಿನ ಮೇಲೆ ಇಟ್ಕೊಳ್ರಿ. ಈ ರೀತಿ ಬೆರಳಿನ ಮೂಲಕ ಬೆರಳಿನ ಮೇಲೆ ಸ್ವಲ್ಪ ಹಿಂಗ್ ಬಗ್ಸ್ರಿ ಬೆರಳನ್ನ, ಯಾಕಂದ್ರೆ ಬೀಳಬಾರ್ದು ಮತ್ತೆ ಅದು. ಅಂಗೈ ಖಾಲಿ ಇಟ್ಕೋಬೇಕು. ಅಂಗೈ ಒಳಗ ಈಗ ನಾವು ಷಟ್ಕೋನವನ್ನ ನಾವು ಬರ್ಕೋಬೇಕಾಗ್ತತಿ. ಷಟ್ಕೋನ ಅಂದ್ರೆ ಮೇಲೆ ಮುಖ ಒಂದು ಕೋನ ತ್ರಿಕೋನ, ಕೆಳಮುಖ ಒಂದು ತ್ರಿಕೋನ. ಇಲ್ಲಿ ಮೇಲೆ ಇದೆ ನೋಡ್ರಿ, ಇಲ್ಲಿ ಮಿಡ್ಲ್ ಐತ್ ನೋಡ್ರಿ, ಅಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮ್ಮಂತ ಕೆಳಗಡೆ ಐತ್ ನೋಡ್ರಿ ಇದೆ ನೋಡ್ರಿ. ಆ ಟೈಪು ತಗೊಂಡು ಆ ರೀತಿ ಬರ್ಕೊಳ್ರಿ. ಬರ್ಕೊಂಡ್ರ ಷಟ್ಕೋನ, ಒಂದು ಈ ಕಡೆ ತ್ರಿಕೋನ, ಒಂದು ಕೆಳಮುಖ ತ್ರಿಕೋನ ಇಟ್ಕೊಂಡು ಅದ್ರಾಗ ಇಟ್ಕೊಳ್ರಿ. ಇಟ್ಕೊಂಡು ಈ ಬೆರಳಿನ ಮೂಲಕ ಓಂ ಅಂತ ಬರ್ಕೊಳ್ರಿ ನಡಕ್ಕೆ. ಇದ್ರೊಳಗೆ ಷಟ್ಕೋನದ ಮಧ್ಯೆ ಓಂ. ಈ ಬೆರಳಮ್ಮ ಉಂಗುರ ಬೆರಳು ತಾಯಿ, ಉಂಗುರ ಬೆರಳು ಬಿಟ್ಕೊಂಡು ಅದ್ರ ಮೇಲೆ ಲಿಂಗವನ್ನ, ಓಂಕಾರದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೊಡ್ರಿ. ಹಿಂಭಾಗಕ್ಕೆ ಭಸ್ಮವನ್ನು ಹಚ್ಚಿರಿ, ಮುಂದ್ ಭಾಗಕ್ಕೆಲ್ಲ ಬೆರಳಿನ ಕಡೆ ಹಚ್ಚಿರಿ. ಯಾಕಂದ್ರೆ ದೃಷ್ಟಿಯೋಗ ಮಾಡ್ಬೇಕು. ಮತ್ತು ನಿಮ್ಗೇನು ಪತ್ರೆ ಪುಷ್ಪ ಕೊಟ್ಟಾರಲ್ಲ ಅವನ್ನ ಹಿಂಭಾಗಕ್ಕೇನೆ ಧರಿಸ್ಬೇಕು. ಏನ್ ಮಾಡಿದ್ರು ಸಹಿತ ಭಕ್ತಿಯಿಂದ ಮಾಡ್ಬೇಕು. ನೀವೇನಾದ್ರೂ ಊದಿನ ಕಡ್ಡಿ ಅವೇನು ಇದ್ರೆ ಅವನು ಸಹಿತ ಬೆಳಗ್ಬೋದು ಮನ್ಯಾಗ. ಈಗ ಇದಕ್ಕೆ ಏನ್ ಕರೀತಾರೆ, ಅಷ್ಟವಿಧಾರ್ಚನೆ ಅಂತ ಕರೀತಾರೆ. ಈಗ ನಾವು ಮುಂದಿನ ಕಾರ್ಯಕ್ರಮ ಏನಂದ್ರೆ ದೃಷ್ಟಿಯೋಗ ಮಾಡ್ತಕ್ಕಂಥದ್ದು, ಸರಿಯಾಗಿ ದೃಷ್ಟಿಯೋಗ ಮಾಡ್ತಕ್ಕಂಥದ್ದು. ಪಶ್ಚಿಮ ಚಕ್ರದಲ್ಲಿ ವಾಸವಾಗಿಪ್ಪ ಸಕಲ ನಿರವಯ ಸ್ವರೂಪಿಗಳಾದಂತ ಎಲ್ಲ ಶರಣ ಸಂತರನ್ನ ನಮ್ಮ ಕರಸ್ಥಲಕ್ಕೆ ತರ್ತಕ್ಕಂಥದ್ದು. ಅದಕ್ಕಾಗಿ ಅರೆದೆರೆದೇವೆ, ಕಣ್ಣು ಅರ್ಧ ಮುಚ್ಚ್ರಿ, ಪೂರ ಮುಚ್ಚಂಗಿಲ್ಲ, ಪೂರ ತೆಗಿಯಂಗಿಲ್ಲ. ಮತ್ತು ಈ ಮೂಗಿನ ನೇರಕ್ಕಿರ್ಲಿ ಲಿಂಗ, ಮೂಗಿ ಪೂರ ಕೆಳಗೆ ಹಿಂಗಿಡಂಗಿಲ್ಲ, ಪೂರ ಮೇಲೆ ಹಿಂಗಿಡಲ್ಲ. ಈ ಮೂಗಿನ ನೇರಕ್ಕಿರ್ಲಿ. ಮತ್ತು ವ್ಯತ್ಯಾಸ ಏನು, 6ರಿಂದ 8 ಇಂಚ್ ಇರ್ಬೇಕಷ್ಟೇ. ಇದು ಬಹಳ ದೂರ ಇಡಂಗಿಲ್ಲ, ಬಹಳ ಸಮೀಪ ತಗೋಬೇಡ್ರಿ. ತಗೊಂಡು ಈಗ ಕಣ್ಣುಗಳನ್ನ ಮುಚ್ಚಿರಿ, ಪೂರ ಅರೆ ಮುಚ್ಚಿರಿ. ಈಗ ಏನ್ ಮಾಡ್ಬೇಕು, ಬೆನ್ನು ನೇರವಾಗಿರ್ಲಿ, ಬಾಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಬ್ರಹ್ಮರಂಧ್ರದಿಂದ ಈಗ ಶಕ್ತಿ ನಿಮ್ಮ ದೇಹದೊಳಗೆ ಪ್ರವಹಿಸ್ತಿರ್ತದೆ. ನೆನಪು ಏನ್ ಇಟ್ಕೋಬೇಕಂದ್ರೆ, ಈಗಾಗಲೇ ನಾವು ಹೇಳಿದಂತೆ ನನ್ನೊಳಗನೆ ಆ ಪರವಸ್ತು ಇದೆ, ನಾನೇ ಪರವಸ್ತುವಿನ ಸ್ವರೂಪ ಅಂತಕ್ಕಂಥ ನೆನಪು. ಮತ್ತು ನೋಟ ಲಿಂಗದ ಮೇಲೆ, ಮತ್ತು ಮಂತ್ರ ಮನಗೆ 3. ಇದಕ್ಕೆ ತ್ರಿವಿಧ ದೀಕ್ಷೆಗಳು ಅಂತ ಕರೀತಾರೆ ಶರಣರು. ನೇರವಾಗಿ ಲಿಂಗದ ಮೇಲೆ ದೃಷ್ಟಿ ಇರಲಿ. ನಮಃ ಶಿವಾಯ ಅಂತಕ್ಕಂಥ ಮಂತ್ರ ನಮ್ಮ ದೇಹದಲ್ಲಿ ಅವುಗಳನ್ನ ಗುರುತಿಸಿಕೊಳ್ಳೋಣ. ನಕಾರ ಮಂತ್ರ ನಮ್ಮ ಗುದಸ್ಥಾನದ ಹಿಂಭಾಗ ಏನೈತಲ್ಲ, ಅಲ್ಲಿ ನಕಾರ ಮಂತ್ರ ಇದೆ. ಆ ನಕಾರ ಪ್ರಣವವನ್ನ ಭ್ರೂಮಧ್ಯ ಏನಿದೆಯಲ್ಲ, 2 ಹುಬ್ಬುಗಳ ಮಧ್ಯೆ ಇರ್ತಕ್ಕಂಥದ್ದು ಭ್ರೂಮಧ್ಯ, ಅಲ್ಲಿ ಓಂಕಾರ ಸ್ವರೂಪದಲ್ಲಿ ಪರಶಿವ ಇದ್ದಾನೆ. ಆ ಓಂಕಾರ ಸ್ವರೂಪದ ಪರಶಿವನನ್ನ ನಕಾರಕ್ಕೆ ಸಂಪರ್ಕಿಸಿ ನಮ್ಮೊಳಗೆ ಪ್ರವೇಶವನ್ನ, ಆತನನ್ನ ಪ್ರವೇಶಿಸುವಂತೆ ನಾವು ಅಣಿ ಮಾಡಿಕೊಳ್ಬೇಕು. ನೋಟ ಲಿಂಗದ ಮೇಲೆ ಇರಲಿ. ನೆನಪಿನಲ್ಲಿ ನಾನು ಪರವಸ್ತುವೆ ಅಂತಕ್ಕಂಥ ನೆನಪಿರಲಿ. ಮಂತ್ರ ನಿಧಾನವಾಗಿ ಮಂತ್ರ ಹೇಳಬೇಕು. ಜೋರಾಗಿ ಮಂತ್ರ ಹೇಳಿದ್ರೆ ಒಳಗಡೆ ಸಂಬಂಧ ಗಲಿಬಿಲಿ ಆಗ್ತದೆ. ಬಸವೋ ನಿಮ್ಮ ಒಳ ಮನಸ್ಸು ಗುದಸ್ಥಾನದ ಹಿಂಭಾಗದಲ್ಲಿರಲಿ. ನಿಮ್ಮ ಕಣ್ಣಿನ ಮೂಲಕ ಶಕ್ತಿ ಆ ಭಾಗಕ್ಕೆ ಹರಿತಿದೆ. ಮೂಲಾಧಾರ ಚಕ್ರ ಅಂತ ಕರೀತಾರದು. ಬಸವೋ ಬಸವೋ
ನಕಾರ ಪ್ರಣವದಲ್ಲಿ ಆಚಾರ ಲಿಂಗವಾಗಿ ಪರವಸ್ತು ನಿಂತಿದೆ. ಆತನ ದರ್ಶನ ಮಾಡಿಕೊಂಡು ನಾವೀಗ ಸ್ವಲ್ಪ ಗುದಸ್ಥಾನದಿಂದ ಮೇಲ್ಭಾಗ ಮಕಾರ ಪ್ರಣವ ಸ್ವಾಧಿಷ್ಠಾನ ಚಕ್ರ ಅಂತ ಕರೀತಾರೆ, ಸ್ವಲ್ಪ ಮೇಲ್ಭಾಗಕ್ಕೆ ಮನಸ್ಸನ್ನ ನಿಲ್ಲಿಸಿ ಅಲ್ಲಿ ಮಕಾರ ಪ್ರಣವವಾಗಿದ್ದಾನೆ ಪರವಸ್ತು. ಈ ಮಕಾರ ಪ್ರಣವದಲ್ಲಿ ಓಂಕಾರ ನಕಾರಗಳೆರಡೂ ಸಹಿತ ಮೌನದಲ್ಲಿ ಅಡಕವಾಗಿವೆ. ಈಗ ಮಂತ್ರ ಮಕಾರ ಪ್ರಣವದ ಮಂತ್ರ ಬಸವ ಓಂ ಬಸವ ಓಂ ನೋಟ ಲಿಂಗದ ಮೇಲೆ ಇರಲಿ. ಮನದೊಳಗೆ ನಾನು ಪರವಸ್ತುವಿನ ಸ್ವರೂಪ ಅಂತಕ್ಕಂಥ ಭಾವ ಇರಲಿ. ಒಳ ಮನಸ್ಸು ಗುಹ್ಯ ಸ್ಥಾನದ ಹಿಂಭಾಗದಲ್ಲಿರಲಿ. ಬಸವ ಓಂ ಈಗ ಈ ಶಕ್ತಿಯನ್ನೆಲ್ಲ ತುಂಬಿಕೊಂಡು ಮುಂದಿನ ಸ್ಥಳಕ್ಕೆ ಪಯಣ. ಹೊಟ್ಟೆಯ ಭಾಗ ಅಲ್ಲಿ ಶಿಕಾರ ಪ್ರಣವನಾಗಿ ಶಿವ ನೆಲೆ ನಿಂತಿದ್ದಾನೆ. ಈ ಶಿಕಾರದಲ್ಲಿ ನಕಾರ ಮಕಾರ ಓಂಕಾರ ನಕಾರ ಮಕಾರ ಮೂರು ಸಹಿತ ಅಡಕವಾಗಿವೆ. ಅವುಗಳನ್ನು ಮೌನದಲ್ಲಿ ಕಲ್ಪಿಸಿಕೊಂಡು ಶಿಕಾರ ಪ್ರಣವನ್ನ ಉಚ್ಚಾರಣೆ ಮಾಡ್ರಿ. ನೆನಹಿನಲ್ಲಿ ನಾನು ಪರವಸ್ತು ಎನ್ನುವ ನೆನಹು. ನೋಟ ಅಗಲದಂತೆ ಲಿಂಗದ ಮೇಲೆ ಅರೆದೆರೆದೆವೆಯಿಂದ ಒಳ ಮನಸ್ಸು ಹೊಟ್ಟೆಯ ಭಾಗದಲ್ಲಿ ಇರಲಿ. ಬಸವ ಓಂ ಶ್ರೀ ಬಸವ ಬಸವ ಓಂ ಶ್ರೀ ಬಸವ ಓಂ ಶ್ರೀ ಶಿವಲಿಂಗದ ದರ್ಶನ. ಅಲ್ಲಿಂದ ಎದೆಯ ಭಾಗಕ್ಕೆ ಬನ್ನಿ. ಎದೆಯ ಭಾಗ ಅನಾಹತ ಚಕ್ರ. ಅಲ್ಲಿ ಜಂಗಮ ಲಿಂಗವಾಗಿ ಪರವಸ್ತು ನಮ್ಮೊಳಗೆ ವಾಸ ಮಾಡಿದೆ. ನೋಟ ಲಿಂಗದ ಮೇಲೆ. ನೆನಹಿನಲ್ಲಿ ನಾನು ಆ ಪರವಸ್ತುವಿನ ಸ್ವರೂಪ ಎನ್ನುವ ನೆನಹು. ಒಳ ಮನಸ್ಸು ಎದೆಯ ಭಾಗದಲ್ಲಿರಲಿ. ಈ ಭಾಗಕ್ಕೆ ಶಕ್ತಿ ಸಂಚಲನ ಇದರ ಮೂಲಕ ಆಗುತ್ತೆ. ವಕಾರ ಪ್ರಣವ ಬಸವ ಓಂ ಈ ವಕಾರದಲ್ಲಿ ಓಂಕಾರ ಸಹಿತವಾಗಿ ನಮ ಶ್ರೀಗಳು ಅಂತರ್ಗತವಾಗಿವೆ. ಬಸವ ಓಂ ಬಸವ ಓಂ ನನ್ನ ಪ್ರಾಣ ಚೈತನ್ಯದೊಳಗೆ ಜಂಗಮ ಸ್ವರೂಪವಾಗಿ ಆ ಪರವಸ್ತು ನೆಲೆ ಮಾಡಿದೆ. ಅಲ್ಲಿಂದ ಕುತ್ತಿಗೆ ಭಾಗಕ್ಕೆ ಬನ್ನಿ. ಅಲ್ಲಿ ವಿಶುದ್ಧಿ ಚಕ್ರ ಪ್ರಸಾದಲಿಂಗವಾಗಿ ಯಕಾರ ಪ್ರಣವ ಸ್ವರೂಪನಾಗಿ ಪರವಸ್ತು ನಿಂತುಕೊಂಡಿದ್ದಾನೆ. ಆತನನ್ನು ಧರಿಸಿಕೊಳ್ಬೇಕಾಗಿದೆ. ಈ ಯಕಾರದಲ್ಲಿ ನ ಮ ಶಿವ
ಈ 4 ಅಕ್ಷರಗಳು ಅಡಕವಾಗಿವೆ ಓಂಕಾರದ ಜೊತೆಗೆ. ಬಸವ ಓಂ ಯಾ ಬಸವ ಓಂ ಯಾ ಬಸವ ಓಂ ಯಾ ಈ ರೀತಿ ನಾವು ತಲೆಯಿಂದ ನಾಮ ಶಿವಾಯಗಳನ್ನು ಅಲ್ಲಿ ಅಡಗಿರುವ ಪರವಸ್ತು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗವಾಗಿ ಇದ್ದದ್ದನ್ನು ದರ್ಶನ ಮಾಡಿಕೊಂಡಿದ್ದೀವಿ. ಈ 5 ಅಕ್ಷರಗಳನ್ನು ಓಂಕಾರದಲ್ಲಿ ಈಗ ಸಮರಸ ಮಾಡೋಣ. ಭ್ರೂಮಧ್ಯ ಓಂಕಾರ. ಇಲ್ಲಿ ನಮ್ಮ ಮನಸ್ಸು ಓಂಕಾರದಲ್ಲಿ, ಭ್ರೂಮಧ್ಯದಲ್ಲಿ ನೋಟ ಲಿಂಗದ ಮೇಲೆ ನೆನಹು, ನಾನು ಪರವಸ್ತು ಅಂತಕ್ಕಂಥ ನೆನಹು. ನಿಧಾನವಾಗಿ ಓಂಕಾರವನ್ನು ಸ್ಮರಣೆ ಮಾಡಿರಿ. ಬಸವ ಓಂ ಬಸವ ಬಸವ ಸಂಪೂರ್ಣವಾಗಿ ನಮ್ಮ ದೇಹ, ಮನ, ಭಾವಗಳನ್ನು ಓಂಕಾರದಲ್ಲಿ ಲೀನ ಮಾಡಿದ್ದೇವೆ. ಈಗ ನಿರವಯ ಸ್ವರೂಪದ ಬಸವ ಅಕ್ಷರಗಳನ್ನು ಮುಟ್ಟೋಣ. ತಲೆಯ ಮೇಲ್ಭಾಗ ಸಹಸ್ರಾರ, ಅಲ್ಲಿ ಯಾವ ಅಕ್ಷರಗಳು ಇಲ್ಲ, ಕೇವಲ ಭಾವಿಸುವಿಕೆ. ಬಕಾರವನ್ನು ಭಾವಿಸ್ರಿ ಸಹಸ್ರಾರದಲ್ಲಿ. ಅಲ್ಲಿಂದ ಸ್ವಲ್ಪ ತಲೆಯ ಜುಟ್ಟಿನ ಭಾಗ, ಅಲ್ಲಿ ಸಕಾರ ಪ್ರಣವನಾಗಿದ್ದಾನೆ, ಅಲ್ಲಿಯೂ ಸಹಿತ ಅಕ್ಷರಗಳಿಲ್ಲ, ಕೇವಲ ಭಾವಿಸುವ ಪ್ರಕ್ರಿಯೆ, ಭಾವದ ಒಡಲು ಅದು. ಅಲ್ಲಿಂದ ನಮ್ಮ ಮನಸ್ಸನ್ನು ತಲೆಯ ಹಿಂಭಾಗ ನಿರಂಜನ ಚಕ್ರ, ನಿರಂಜನ ಲಿಂಗ, ಪಶ್ಚಿಮ ಚಕ್ರ ಅಂತ ಕರಿತೀವಿ. ಅಲ್ಲಿ ವಕಾರ ಪ್ರಣವ ಸ್ವರೂಪನಾಗಿ ಪರವಸ್ತು ಬಸವ ತಂದೆ ನಿಂತುಕೊಂಡಿದ್ದಾನೆ. ಅಲ್ಲಿನೂ ಭಾವಿಸ್ರಿ. ಈ ರೀತಿಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ನಮ್ಮ ಮೂಲ ಮನೆಗೆ ಪಯಣ ಮಾಡಿದ್ದೇವೆ. ನಾವು ಈಗ ವಾಸ ಮಾಡುವ ಮನೆ ನಮ್ಮದಲ್ಲ. ನಿಜವಾದ ಮನೆ ನಮ್ಮೊಳಗಿನ ಪಶ್ಚಿಮ ಚಕ್ರ, ಅದು ನಿರಂಜನ ಲಿಂಗ. ಅಲ್ಲಿ ಯಾವ ದುರಿತಗಳು, ತೊಂದರೆಗಳು, ಕಷ್ಟಗಳು ಇಲ್ಲ. ಇಂಥ ನೆಲೆಯಲ್ಲಿ ಪರಮನೊಡನೆ ಕೂಡುವ ಒಂದು ಸೌಭಾಗ್ಯವೇ ಇಷ್ಟಲಿಂಗ ಪೂಜೆ. ಈಗ ಸೃಷ್ಟಿಕರ್ತ ಮತ್ತು ನಾವು ಇಬ್ಬರು ಒಂದಾಗಿರ್ತಕ್ಕಂಥ ನೆಲೆ. ಆತನಿಗೆ ಭಕ್ತಿಯಿಂದ ಈಗ ನಾವು ನಮಿಸೋಣ. ವಚನ ಹೇಳ್ತಾವು. ಜಗದಗಲ ಮುಗಿಲಗಲ, ಜಗದಗಲ ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಗೋಚರ, ಅಗಮ್ಯ ಅಗೋಚರ, ಅಪ್ರತಿಮ ಲಿಂಗವೇ, ಅಪ್ರತಿಮ ಲಿಂಗವೇ,
ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚೂಕಾದಿರಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಪಮಾನ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿನ್ನಿತ್ತೆ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಶರಣಾರ್ಥಿಗಳನ್ನ ಸಲ್ಲಿಸಿ ಕಣ್ಣನ್ನು ನಿಧಾನವಾಗಿ ಬಿಟ್ಟು ಕಣ್ಣಿಗೆ ಒತ್ತುಕೊಟ್ಟ ಲಿಂಗವನ್ನ ಮತ್ತು ಪತ್ರೆ ಪುಷ್ಪಗಳನ್ನು ತಟ್ಟೆಯಲ್ಲಿ ಹಾಕ್ರಿ. ಈಗ ನಮ್ಮೊಳಗಿನ ಶಕ್ತಿ ಲಿಂಗಕ್ಕೆ ಪ್ರವಹಿಸಿದೆ. ಇದನ್ನ ಮತ್ತೆ ನಾವು ಒಳಗೆ ತಗೊಂಡು ಅದಕ್ಕೆ ಭಾವೋದಕ ಮಾಡ್ಕೋಬೇಕು. ಈ ಭಸ್ಮಲಿಂದ ಈ ರೀತಿ 5 ಬೆರಳಿಗೆ ಭಸ್ಮ ಹಚ್ಕೊಳ್ರಿ. ಇಲ್ಲಿ ಭಸ್ಮ ಹಚ್ಕೊಳ್ರಿ. ಇದಕ್ಕೆ ನಾ ನಾ ಮಾ ಮಾ ಶಿ ಶಿ ವಾ ವಾ ಯಾ ಯ ಓಂ ಓಂ ಈ ರೀತಿ ಬರೆದು 5 ಸಲ ಇಲ್ಲಿ ಇದರೊಳಗೆ ಇರಬೇಕು. ಓಂ ಕರುಣಾಜಲವೇ ಕರುಣಾಜಲವೇ ಗುರುಪಾದೋದಕ ಗುರುಪಾದೋದಕ ವಿನಯ ಜಲವೇ ವಿನಯ ಜಲವೇ ಲಿಂಗಪಾದೋದಕ ಲಿಂಗಪಾದೋದಕ ಸಮತಾ ಜಲವೇ ಸಮತಾ ಜಲವೇ ಜಂಗಮ ಪಾದೋದಕ ಜಂಗಮ ಪಾದೋದಕ ಗುರುಪಾದೋದಕದಿಂದ ಗುರುಪಾದೋದಕದಿಂದ ಸಂಚಿತ ಕರ್ಮನಾಸ್ತಿ ಸಂಚಿತ ಕರ್ಮನಾಸ್ತಿ ಲಿಂಗಪಾದೋದಕದಿಂದ ಪ್ರಾರಬ್ಧ ಕರ್ಮನಾಸ್ತಿ ಜಂಗಮ ಪಾದೋದಕದಿಂದ ಅಗಾಮಿ ಕರ್ಮನಾಸ್ತಿ ಅಗಾಮಿ ಕರ್ಮನಾಸ್ತಿ ಇಂತಿ ಇಂತಿ ತ್ರಿವಿಧೋದಕದಿಂದ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮನಾಸ್ತಿ ತ್ರಿವಿಧ ಕರ್ಮನಾಸ್ತಿ ಕೂಡಲ ಚನ್ನ ಸಂಗಮ ದೇವ. ಕೂಡಲ ಚನ್ನ ಸಂಗಮ ದೇವ. ಈ ರೀತಿ 5 ಬೆರಳು ಎತ್ತಿ ಗುರುಪಾದೋದಕ ಗುರುಪಾದೋದಕ ಲಿಂಗಪಾದೋದಕ ಲಿಂಗಪಾದೋದಕ ಜಂಗಮ ಪಾದೋದಕ ಜಂಗಮ ಪಾದೋದಕ ಈ ರೀತಿ ಎರೆದು ಈ ಬೆರಳನ್ನ ಈ ರೀತಿ ಚೀಪಿದ ಮೇಲೆ ಇವೇನು ಲಿಂಗವನ್ನು ಸ್ವಲ್ಪ ಮೇಲೆತ್ತಿ ಬೆರಳಿನ ಮೇಲೆ ಇಟ್ಕೊಂಡು ಹಸ್ತೋದಕ, ಇದು ಹಸ್ತೋದಕ ಅಂತ ಕರೀತಾರೆ. ಸರಿಯಾಗಿ ಅದನ್ನ ಮೈಗೆಲ್ಲ ಒರೆಸ್ಕೊಟ್ರಿ. ಬಟ್ಟೆ ಬೇಡ, ಮೈಗೆ ಒರೆಸ್ಕೊಟ್ರಿ. ಒರೆಸ್ಕೊಂಡು ಲಿಂಗಕ್ಕೆ ಏನು ಎತ್ತೈತಲ್ಲ ಅದೆಲ್ಲ ತೇವವನ್ನ ಸಹಿತ ಒರೆಸ್ಕೊಟ್ರಿ. ಒರೆಸ್ಕೊಂಡು ಭಸ್ಮ ತಗೊಂಡು ಮತ್ತೆ ಅಂಗೈಯಲ್ಲಿ ಷಟ್ಕೋನಗಳನ್ನ ಬರ್ಕೊಡ್ರಿ. ಬರ್ಕೊಂಡು ಈ ಬೆರಳಿನಿಂದ ಓಂಕಾರ ಬರೀರಿ. ಬರ್ಕೊಂಡು ಈ ರೀತಿ ಲಿಂಗವನ್ನ ಕರಸ್ಥಳದಾಗ ಇಟ್ಕೊಂಡು ಹಿಂಭಾಗಕ್ಕೆ ಭಸ್ಮ ಹಚ್ಚಿರಿ. ಹಚ್ಚಿ ಪತ್ರೆ ಏರಿಸಿ ಏನ್ ಮಾಡಿದ್ರೆ ಹಿಂಭಾಗಕ್ಕನೆ ನಮಸ್ಕರಿಸ್ರಿ. ತಂದೆ ನೀನು, ತಾಯಿ ನೀನು, ತಂದೆ ನೀ, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನನಗೆ ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು, ಹಾಲಲದ್ದು ನೀರಲದ್ದು, ನಿಮ್ಮ ಧರ್ಮ ನಿಮ್ಮ ಧರ್ಮ, ನಿಮ್ಮ ಧರ್ಮ ನಿಮ್ಮ ಧರ್ಮ,
ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಶರಣಸತಿ ಲಿಂಗಪತಿ ಶರಣ ಸತಿ ಲಿಂಗಪತಿ ಜಯ ಗುರು ಬಸವೇಶ ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಈಗ ಲಿಂಗವನ್ನ ನಮಸ್ಕರಿಸಿ ಚೀಲದೊಳಗೆ ಅಥವಾ ಕರಡಿಗೆ ಒಳಗೆ ಜೋಪಾನವಾಗಿ ಇಟ್ಕೊಳ್ರಿ. ಆ ಬಟ್ಲಲ್ಲಿ ಇರ್ತಕ್ಕಂಥ ಲಿಂಗವ ನೀರನ್ನು ಸಹಿತ ಪಾದೋದಕ್ಕೆ ಏನಿದೆ ಪ್ರಸಾದ ತಗೊಂಬರ್ರಿ, ಇಲ್ಲೇ ಬಡಿಸ್ಬಿಡಮ್ರಿ ಎಲ್ಲಾರಿ. ಮಾಡ್ಕೊಂಡು ಬರ್ರಿ ಒಂದಿಬ್ರು ಬರ್ರಿ. ಅದಾರ ಹಾ ಇದಾರ ಆಯ್ತು. ಅಲ್ಲೇ ಅಂತ ಹೇಳ್ರಿ.